ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಅಟ್ಲೀಸ್ಟ್ ನಾವು ಸೇವಿಂಗ್ ಮಾಡೋದಕ್ಕೆ ಅಥವಾ ಸೇವ್ ಮಾಡೋದಕ್ಕೆ ಆಗುತ್ತೆ ಅಂತೇಳಿ. ಅದನ್ನು ಹೊರತುಪಡಿಸಿ ಒಳ್ಳೆಯ ಅಭ್ಯಾಸಗಳು ಯಾವ್ಯಾವುದು? ದುಡ್ದಿರೋ ದುಡ್ಡಲ್ಲಿ ಫಸ್ಟು ದುಡ್ಡನ್ನು ಇನ್ವೆಸ್ಟ್ಮೆಂಟ್ಗೆ ಎತ್ತಿಟ್ಬಿಡಿ, ಮಿಕ್ಕಿರೋ ದುಡ್ಡನ್ನು ಖರ್ಚು ಮಾಡಿ. ನೀವು 5 ಜನ ಇಡಿಯಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನೀವು ಆವರೇಜ್ ಇಡಿಯಟ್ ಆಗ್ತೀರಾ. ಪೂಜೆ ಪುನಸ್ಕಾರಗಳನ್ನ ಮಾಡೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈ ಪರಿಶ್ರಮವನ್ನು ಮಾಡಿದ್ರೆ ಆಗಲೂ ಕೂಡ ಹಣವನ್ನು ಪಡೆಯೋದಕ್ಕೆ ಸಾಧ್ಯ ಇದೆಯಾ? ನೀನ್ ಫಸ್ಟ್ ಲಾಟ್ರಿ ಟಿಕೆಟ್ ತಗೋ, ಆಮೇಲೆ ನಾನು ಬಹುಮಾನ ಬರೆಸ್ತೀನಿ. ನಿನ್ ಟಿಕೆಟೇ ತಗೊಂಡಿಲ್ಲ ಅಂದ್ರೆ ನಿನಗೆ 10 ಕೋಟಿ ಎಲ್ಲಿ ಹೊಡಿಯುತ್ತೆ ಅಂತ. ನಾನು ಲಕ್ಷ ದುಡಿತೀನಿ ಆದ್ರೆ ನನ್ನ ಸೇವಿಂಗೇ ಆಗೋದಿಲ್ಲ ಅಂತ. ಕೆಲವರು ನಾನು ದುಡಿಯೋದು ಇಷ್ಟೇ ಆದ್ರೂ ಕೂಡ ನಾನು ಸೇವಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಹೇಗೆ? ನೀವೇನ್ ಮಾಡಬೇಕು, ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಕಡೆ ಫೋಕಸ್ ಕೊಡಬೇಕು. ಎರಡನೇದಾಗಿ ಪ್ಯಾಸಿವ್ ಇನ್ಕಮ್ ಕಡೆನೂ ಕೂಡ ಫೋಕಸ್ ಮಾಡಬೇಕು. ಈಗ ಹಣ ಮಾಡಬೇಕು ಅನ್ನುವಂತಹ ಆಸೆ ಎಲ್ರಿಗೂ ಕೂಡ ಇರುತ್ತೆ, ಆದ್ರೆ ಸಾಮರ್ಥ್ಯದ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ. ಆಗ್ಲೇ ನಾವು ಮಾತಾಡಿದ ಹಾಗೆ ಅವ್ರಿಗೆ ಒಂದು ಗುರಿ ಕೂಡ ಅಂದ್ರೆ ಹಣ ಮಾಡಬೇಕು ಅಂತ ಇರುತ್ತೆ ಹೊರತು ಮತ್ತೆ ಹೆಂಗ್ ಮಾಡಬೇಕು ಏನು. ನೀವು ಎಲ್ಲಿ ಹೋಗಬೇಕು ಅಂತಾನೆ ಗೂಗಲ್ ಮ್ಯಾಪ್ಗೆ ಹೇಳಲಿಲ್ಲ ಅಂದ್ರೆ ಅದು ರೂಟ್ ಎಲ್ಲಿಂದ ತೋರಿಸುತ್ತೆ. ನಿಮ್ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ದೇವ್ರಿಗೆ ಎಲ್ಲಿಂದ ನಿಮ್ಮೇಲೆ ನಂಬಿಕೆ ಬರುತ್ತೆ? ಮಾಡೋದಕ್ಕಿಂತ ಮುಂಚೆನೆ ಏನಾಗುತ್ತೋ ಏನೋ, ಅದ್ರಲ್ಲಿ ನಾನು ಇಲ್ಲಿವರೆಗೂ ನಾನು ಇನ್ವೆಸ್ಟ್ ಮಾಡಿಲ್ಲ, ಮುಂದೆ ಏನಾಗುತ್ತೋ ಏನೋ ಅನ್ನುವಂಥ ಆತಂಕ ಇರುತ್ತೆ. ಆಕ್ಚುಲಿ ನಿಮಗೆ ಸಕ್ಸಸ್ ಅಲ್ಲಿ ಕಲಿಯೋದು ಏನೂ ಇರೋದಿಲ್ಲ, ಫೇಲ್ಯೂರ್ಸ್ ಅಲ್ಲೇ ಜಾಸ್ತಿ ಕಲಿತೀರಾ. ಒಂದು ಜಾಬ್ ಮಾಡ್ತಾ ಇರ್ತೀನಿ ನಾನು, ಆ ಜಾಬಲ್ಲಿ ಓಕೆ ಇಷ್ಟೊಂದು ಸ್ಯಾಲ್ರಿ ಬರುತ್ತೆ ನನಗೆ ಅಂತ ಹೇಳಿ, ಬಟ್ ಅದು ನಂಗೆ ಸಾಕಾಗಲ್ಲ ಅಂದಾಗ ಈ ಜಾಬನ್ನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋದು ಕೆಲವರಿಗಿರುತ್ತೆ. ಅಥವಾ ನಾನು ಈ ಸೈಡ್ ಇನ್ಕಮ್ ಏನಾದರೂ ಮಾಡಬೇಕಾ, ಮಾಡಿದರೆ ನನಗೆ ಆ ರೀತಿಯ ಸಮಸ್ಯೆಯಿಂದ ಪರಿಹಾರ ಕಂಡುಕೊಳ್ಬಹುದಾ, ಈ ಥರ ಯೋಚನೆ ಇರುವವರಿಗೆ ಆವಾಗ ನೀವು ಏನು ಸಜೆಸ್ಟ್ ಮಾಡ್ತೀರಿ? ನೀವು ರುದ್ರಮೂರ್ತಿ ಹತ್ರ ಬಂದ್ಬಿಟ್ಟು ಅಡುಗೆ ಮಾಡೋದು ಹೇಗೆ ಅಂತ ಕೇಳಿದ್ರೆ ನನಗೆ ಸ್ಟವ್ ಹಚ್ಚಕ್ಕೆ ಬರಲ್ಲ, ಇನ್ನು ಅಡುಗೆ ಮಾಡೋದು ಎಲ್ಲಿಂದ ಹೇಳ್ಕೊಡ್ಲಿ. ನೀವು ದುಡ್ಡು ಗಳಿಸ್ಬೇಕು ಅಂದರೆ ಮೆಹನತ್ತಿರಬೇಕು, ನಿಯತ್ತಿರಬೇಕು, ಕಿಸ್ಮತ್ತಿರಬೇಕು. ನಮಸ್ಕಾರ, ಲಕ್ಷ್ಮೀ ಬಾರಮ್ಮ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ನವಿತಾ ಜೈನ್. ಹಣ, ದುಡ್ಡು, ಸಂಪತ್ತು ಇದು ಯಾರಿಗೆ ಬೇಡ ಹೇಳಿ? ನಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಕನಸುಗಳಿರಲಿ, ಎಷ್ಟೇ ಚಿಕ್ಕ ಕನಸಿರಲಿ, ಅದನ್ನು ನನಸು ಮಾಡ್ಕೊಳ್ಳೋದಕ್ಕೆ ಹಣ ಬೇಕು. ಒಳ್ಳೆಯ ಮನೆ, ಮಕ್ಕಳ ಭವಿಷ್ಯ, ಪ್ರವಾಸ, ಸ್ವಂತ ಉದ್ಯಮ, ನೆಮ್ಮದಿಯ ನಿವೃತ್ತಿ, ಹೀಗೆ ಎಲ್ಲದರ ಹಿಂದೆ ಹಣದ ಪಾತ್ರ ಇದ್ದೇ ಇದೆ. ಅದರಲ್ಲಿ ಒಂದು ಪ್ರಶ್ನೆ ಇದೆ, ಹಣ ಬೇಕು ಅಂತ ಬಯಸಿದ್ರೆ ಮಾತ್ರ ಹಣ ಬರುತ್ತಾ ಅಥವಾ ದುಡಿದಷ್ಟು ಹಣ ಬರುತ್ತಾ? ಬಂದ ಹಣ ಕೈಯಲ್ಲಿ ಉಳಿಯತ್ತಾ? ನಮ್ಮ ಭಾರತೀಯ ಪರಂಪರೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ಅಧಿದೇವತೆ ಲಕ್ಷ್ಮಿ. ಹಾಗಾಗಿಯೇ ಪ್ರತಿಯೊಬ್ಬರಿಗೂ ಒಂದು ಆಸೆ, ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಬೇಕು, ಹಣದ ಕೊರತೆ ಇರಬಾರ್ದು, ಲಕ್ಷ್ಮಿಯನ್ನು ಒಲಿಸಿಕೊಳ್ಬೇಕು ಅಂತ. ಆದರೆ ಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದಂದ್ರೆ ಕೇವಲ ಪೂಜೆ, ವ್ರತ, ಶುಕ್ರವಾರದ ಆಚರಣೆಯಿಂದಾನ? ನಮ್ಮ ದುಡಿಮೆ, ನಮ್ಮ ಹಣ ಮಾಡುವ ಸಾಮರ್ಥ್ಯ, ನಮ್ಮ ಖರ್ಚಿನ ಅಭ್ಯಾಸ, ಉಳಿತಾಯ, ಹೂಡಿಕೆ, ಹಣದ ಬಗ್ಗೆ ನಮ್ಮ ಮನಸ್ಥಿತಿ ಇವೆಲ್ಲವೂ ಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದ್ರ ಭಾಗನ? ತಿಂಗಳ ಸಂಬಳ ಬಂದರೂ ತಿಂಗಳ ಕೊನೆಗೆ ಹಣ ಉಳಿಯಲ್ಲ, ಹೆಚ್ಚು ಸಂಪಾದಿಸಬೇಕು ಅನ್ನೋ ಆಸೆ, ಆದರೆ ಎಲ್ಲಿಂದ ಶುರು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಕೆಲವರು ಕಡಿಮೆ ಸಂಪಾದನೆಯಲ್ಲೂ ಹಣ ಉಳಿಸ್ತಾರೆ, ಇನ್ನು ಕೆಲವರು ಲಕ್ಷಗಟ್ಟಲೆ ಹಣ ಸಂಪಾದಿಸಿದ್ರೂ ಹಣದ ಕೊರತೆಯನ್ನು ಅನುಭವಿಸ್ತಾರೆ. ಹಾಗಾದರೆ ನಿಜವಾದ ಪ್ರಶ್ನೆ ಹಣ ಉಳಿಸೋದು ಹೇಗೆ ಅನ್ನೋದಕ್ಕಿಂತ ಮೊದಲು ಹಣ ಮಾಡೋದು ಹೇಗೆ ಅನ್ನೋದಾಗಬೇಕಲ್ವಾ? ಸೊ ಈ ಲಕ್ಷ್ಮೀ ಬಾರಮ್ಮ ಕಾರ್ಯಕ್ರಮದಲ್ಲಿ ಹಣ ನಮ್ಮ ಕಡೆಗೆ ಬರಬೇಕು ಅಂದರೆ ಏನು ಮಾಡಬೇಕು, ಇನ್ಕಮ್ ಹೆಚ್ಚಿಸಿಕೊಳ್ಳೋದು ಹೇಗೆ, ಹಣ ಮಾಡುವ ಸರಿಯಾದ ದಾರಿಯನ್ನು ಗುರುತಿಸೋದು ಹೇಗೆ, ಮತ್ತು ದುಡ್ಡಿನ ಅಧಿದೇವತೆ ಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದು ಹೇಗೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಇದರ ಬಗ್ಗೆ ಲಕ್ಷ್ಮೀ ಬಾರಮ್ಮ ಪಾಡ್ಕಾಸ್ಟಲ್ಲಿ ಮಾತಾಡೋದಕ್ಕೆ ನಮ್ಮ ಜೊತೆ ಆರ್ಥಿಕ ವಿಶ್ಲೇಷಕರು, ಹೂಡಿಕೆ ತಜ್ಞರು, ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಆಗಿರುವಂತಹ CA ರುದ್ರಮೂರ್ತಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಈಗಾಗಲೇ ಹಣ ಬೇಕು ಎಲ್ರಿಗೂ, ನಮಗೆ ಸಂಪತ್ತು ಬೇಕು ಅಥವಾ ನಮಗೆ ನೆಮ್ಮದಿ ಬೇಕು ಅನ್ನೋದು ಹೇಳೋದಕ್ಕಿಂತ ಜಾಸ್ತಿಯಾಗಿ ಹಣ ಹೇಗೆ ಬರುತ್ತೆ ಅನ್ನೋದೇ ಪ್ರತಿಯೊಬ್ಬರಿಗೂ $1,000,000 ಪ್ರಶ್ನೆ. ಲಕ್ಷ್ಮಿಯನ್ನು ಒಲಿಸಿಕೊಳ್ಬೇಕು ಅಂತ ಎಲ್ಲರೂ ಕೂಡ ಅಂದುಕೊಳ್ತಾರೆ, ಆದರೆ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ಬಗೆ ಹೇಗೆ, ಅದಕ್ಕೆ ಇರುವಂತಹ ದಾರಿಗಳು ಏನೇನು, ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೋಬೇಕು? ನೋಡಿ, ಮೊದಲನೇದಾಗಿ ಈ ಹಣ ಮಾಡುವುದರ ಬಗ್ಗೆ ಹಾಗೂ ಹಣ ಉಳಿಸೋದ್ರ ಬಗ್ಗೆ ನನ್ನನ್ನು ಕರೆದಿದ್ದಕ್ಕೆ ತಮ್ಮ ಎಂಟೈರ್ ಟೀಮ್ಗೆ, ನ್ಯೂಸ್ 18 ಟೀಮ್ಗೆ ರುದ್ರಮೂರ್ತಿ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳು. ಹಾಗೂ ಎಷ್ಟೊಂದು ಜನ ಹೇಳ್ತಾರೆ ದುಡ್ಡೇ ಒಂದೇ ಅಲ್ಲ, ದುಡ್ಡು ಜೊತೆ ಬೇರೆ ಎಲ್ಲ ಬೇಕಾಗತ್ತೆ, ಬರೀ ದುಡ್ಡಿದ್ರೆ ಸಾಕಾಗಲ್ಲ ಅಂತ. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ, ದುಡ್ಡಿದ್ರೆ ಬೇರೆ ಎಲ್ಲ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ದುಡ್ಡೇ ಎಲ್ಲ ಅನ್ನೋದನ್ನ ಫಸ್ಟ್ ಮನಸ್ಥಿತಿಯಲ್ಲಿ ನಾವು ಶುರು ಮಾಡಿದ್ರೆ ಅವಾಗ ದುಡ್ಡು ಬರುತ್ತೆ, ದುಡ್ಡಿನ ಜೊತೆ ಬೇರೆ ಏನೇನು ಬೇಕು ಅದು ಬರುತ್ತೆ. ಬಿಲ್ ಗೇಟ್ಸ್ ವಿಶ್ವದ ಅತಿ ಹೆಚ್ಚು ಶ್ರೀಮಂತರ ಪಟ್ಟಿಯಲ್ಲಿ ಸತತವಾಗಿ ಪ್ರತಿ ವರ್ಷ ಯಾರು ಬರ್ತಾರೆ ಅಂದರೆ ಬಿಲ್ ಗೇಟ್ಸ್, ಅಮೆರಿಕಾದ ಮೈಕ್ರೋಸಾಫ್ಟ್ ಸಂಸ್ಥೆಯ ಬಿಲ್ ಗೇಟ್ಸ್ ಬರ್ತಾರೆ.
ಒಬ್ಬ ಅವನ ಹತ್ರ ಹೋಗ್ಬಿಟ್ಟು ಬಿಲ್ ಗೇಟ್ಸ್ ಹತ್ರ ಹೋಗ್ಬಿಟ್ಟು ಒಬ್ಬ ಸಾಧು ಹೇಳ್ತಾನೆ, ದುಡ್ಡು ಮಾಡೋದಷ್ಟೇ ಅಲ್ಲ ಜೀವನದಲ್ಲಿ, ನೀನು ಬರೀ ದುಡ್ಡು ಮಾಡಿದ್ಯಾ, ಪ್ರಯೋಜನ ಏನು, ಮನಿ ಈಸ್ ನಾಟ್ ಎವ್ರಿಥಿಂಗ್, ಆಮೇಲೆ ಮೇಕಿಂಗ್ ಮನಿ ಈಸ್ ನಾನ್ ಸೆನ್ಸ್ ಅಂತ ಹೋಗ್ಬಿಟ್ಟು ಬಿಲ್ ಗೇಟ್ಸ್ ಹೇಳ್ತಾನೆ. ಅದಕ್ಕೆ ಬಿಲ್ ಗೇಟ್ಸ್ ಆ ಸಾಧು ಹೇಳಿದೆಲ್ಲ ಕೇಳ್ಬಿಟ್ಟು ಲಾಸ್ಟಲ್ಲಿ ಒಂದು ಲೈನಲ್ಲಿ ರಿಪ್ಲೈ ಮಾಡ್ತಾರೆ, ಯು ಮೇಕ್ ಎನಫ್ ಮನಿ ಬಿಫೋರ್ ಟಾಕಿಂಗ್ ಸಚ್ ನಾನ್ ಸೆನ್ಸ್ ಅಂತ ಹೇಳ್ತಾರೆ. ಅಂದರೆ ದುಡ್ಡು ಮಾಡೋದು ನಾನ್ ಸೆನ್ಸ್ ಅಂತ ತಾವು ಹೇಳಬೇಕು ಅಂದರೆ ಆದಷ್ಟು ಆಲ್ರೆಡಿ ದುಡ್ಡು ಮಾಡಿರೋರು ಮಾತ್ರ ಮೇಕಿಂಗ್ ಮನಿ ಇಸ್ ನಾನ್ ಸೆನ್ಸ್ ಅಂತ ಹೇಳ್ಬೋದು, ಇಲ್ಲದೆ ಹೇಳೋಕ್ಕಾಗಲ್ಲ. ದುಡ್ಡು ಮಾಡೋದಕ್ಕಿರೋದು 3 ಸಿಂಪಲ್ ರೂಲ್ಸ್. ಅದೇನು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಮೆಹನತ್, ಪರಿಶ್ರಮ, ಕಷ್ಟ ಬೀಳಬೇಕು. ಇದು ಬಿಟ್ಟು ದುಡ್ಡು ಮಾಡೋದಕ್ಕೆ ಇನ್ಯಾವುದೂ ರೂಲ್ ಇಲ್ಲ, ಕಷ್ಟ ಬೀಳಲೇಬೇಕು. ಜನ ಮಾತಾಡ್ತಾರೆ, ಓ ಲಕ್ ಇದೆ ಅವರಿಗೆ ಚೆನ್ನಾಗಿ ಅಂತ ಹೇಳಿ, ಹಂಗಾದ್ರೆ ಅದು ಇಲ್ಲ. ನನ್ನ ಪ್ರಕಾರ ಯಾರ್ಯಾರು ಹಾರ್ಡ್ ವರ್ಕ್ ಮಾಡೋರು ಇರ್ತಾರೆ ಅವ್ರಿಗೆ ಲಕ್ ಫಾಲೋ ಮಾಡುತ್ತೆ. ನೀವು ಹಾರ್ಡ್ ವರ್ಕ್ ಮಾಡಲ್ಲ ಅಂದ್ರೆ ಲಕ್ಕು ನಿಮ್ಮನ್ನ ಫಾಲೋ ಮಾಡಲ್ಲ. ಸ್ಮಾರ್ಟ್ ವರ್ಕು ಬೇಕಾಗುತ್ತೆ. ಕತ್ತೇನೂ ಕೂಡ ಇವಾಗ ಕಷ್ಟ ಬೀಳುತ್ತೆ, ಆದ್ರೆ ಎಲ್ಲರೂ ಕೂಡ ಶ್ರೀಮಂತರಾಗಲ್ಲ ಅಂತನೂ ಕೂಡ ಹೇಳ್ಬೋದು. ಆದ್ರೆ ಮೆಹನತ್ ಅಥವಾ ಹಾರ್ಡ್ ವರ್ಕ್ ಅನ್ನೋದು ಅಥವಾ ಅಟ್ಲೀಸ್ಟ್ ಸ್ಮಾರ್ಟ್ ವರ್ಕ್ ಅನ್ನೋದಾದ್ರೂ ಬೇಕೇ ಬೇಕು. ಇಫ್ ಯು ಡೂ ನಥಿಂಗ್, ವಾಟ್ ಯು ಗೆಟ್ ಇಸ್ ಆಲ್ಸೋ ನಥಿಂಗ್. ನಾನು ಏನೂ ಮಾಡಲ್ಲ, ನನಗೆ ಹಂಗೆ ದುಡ್ಡು ಬರಬೇಕು ಅಂದ್ರೆ ಅದು ಬರಲ್ಲ. ಹಾರ್ಡ್ ವರ್ಕ್ ಅಥವಾ ಸ್ಮಾರ್ಟ್ ವರ್ಕ್ ಬೇಕೇ ಬೇಕು. ದುಡ್ಡು ಮಾಡೋದಕ್ಕೆ ನಾನು ಹೇಳಿದೆ 3 ರೂಲ್ಸ್ಗಳಿದೆ ಅಥವಾ 3 ಪ್ರಿನ್ಸಿಪಲ್ಸ್ಗಳಿದೆ. ಯಾವುದೇ ಕ್ಷೇತ್ರದಲ್ಲಿ ನೀವು ದುಡ್ಡು ಮಾಡಬೇಕು ಅಂದರೆ ಈ 3 ರೂಲ್ಸನ್ನು ಫಾಲೋ ಮಾಡಿ. ಗೌತಮ್ ಅದಾನಿ ಈ ಮಾತನ್ನು ಹೇಳ್ತಾರೆ. ವಿಶ್ವದ ಅತಿ ಹೆಚ್ಚು ಶ್ರೀಮಂತರ ಪಟ್ಟಿಯಲ್ಲಿ ಬರುವ ಎಲ್ಲ ಶ್ರೀಮಂತರು ಈ ಮಾತನ್ನು ಹೇಳ್ತಾರೆ. ಮುಖೇಶ್ ಅಂಬಾನಿನೂ ಹೇಳ್ತಾರೆ, ಟಾಟಾ ಬಿರ್ಲಾಗಳನ್ನು ಇದೇ ಹೇಳ್ತಾರೆ. ಅದನ್ನು ನಾನು ಕಂಪ್ಲೀಟಾಗಿ ಸಮರಿ ಮಾಡಿಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ಮೆಹನತ್ ಅಥವಾ ಹಾರ್ಡ್ ವರ್ಕ್, ಪರಿಶ್ರಮ ಬೇಕು. ಎರಡನೇದು ನಿಯತ್. ಇದಕ್ಕೆ ನಾವು ನಿಮ್ಮ ವ್ಯಾಲ್ಯೂ ಸಿಸ್ಟಮ್ಸ್ ಆಗಿರ್ಬೋದು, ನಿಮ್ಮ ಮೌಲ್ಯತೆಗಳಾಗಿರ್ಬೋದು, ನಿಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು, ಅದು ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಒಂದು ಕಡೆ ಮೆಹನತ್ ಆದರೆ ಎರಡನೇದು ಇಂಪಾರ್ಟೆಂಟ್ ಏನು ಅಂದರೆ ನಿಯತ್ ಇರಬೇಕು, ವ್ಯಾಲ್ಯೂಸ್ ಇರಬೇಕು, ಕ್ಯಾರೆಕ್ಟರ್ ಡಿಫೈನ್ಸ್ ಮನಿ ಅಂತ ಹೇಳ್ತೀನಿ. ಮೂರನೇದೇನು ಅಂದರೆ ಈ ಮೆಹನತ್ತು ನಿಯತ್ತು ಜೊತೆ ಕಿಸ್ಮತ್ ಕೂಡ ಇರಬೇಕು. ನೀವು ಇವಾಗ ತಾನೇ ಕೇಳ್ತಾ ಇದ್ರಿ ಲಕ್ ಎಷ್ಟು ಇಂಪಾರ್ಟೆಂಟು ಅಂತ. ಕಿಸ್ಮತ್ ಅಂದರೆ ನೀವು ಹಣೆ ಬರ ಅಂತ ಹೇಳ್ಬೋದು, ಅಥವಾ ನನ್ನ ಪ್ರಕಾರ ನೀವು ಯಾರ ಜೊತೆ ಸಂಘದಲ್ಲಿದ್ದೀರಾ ಅದು ಕೂಡ ಇಂಪಾರ್ಟೆಂಟು. ಅದೇ ನಿಮ್ಮ ಲಕ್ ಫ್ಯಾಕ್ಟರ್ ಅಂತಲೂ ಕೂಡ ನಾನು ಹೇಳ್ತೀನಿ. ಜಿಮ್ ರಾನ್ ಒಂದು ಕಡೆ ತುಂಬ ಚೆನ್ನಾಗಿ ಹೇಳ್ತಾನೆ, ಯು ಆರ್ ಅನ್ ಆವರೇಜ್ ಆಫ್ 5 people with whom you spend most of your time. ನೀವು 5 ಜನ ಯಾರ ಜೊತೆ ಜಾಸ್ತಿ ಕಾಲವನ್ನು ಸ್ಪೆಂಡ್ ಮಾಡ್ತೀರಾ, ಟೈಮ್ ಸ್ಪೆಂಡ್ ಮಾಡ್ತೀರಾ, ನನಗೆ ಹೇಳಿ ನೀವು ಯಾರು ಅಂತ ನಾನು ಹೇಳ್ತೀನಿ. ಅಂದರೆ ನೀವು ಒಳ್ಳೆಯವರ ಸಂಘದಲ್ಲಿದ್ದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ, ಈಗ ನೀವು ನಿಮ್ಮ ಹೈಯೆಸ್ಟ್ ಟೈಮನ್ನು ಲೆಟಸ್ಸೆ ಮುಖೇಶ್ ಅಂಬಾನಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ವಿರಾಟ್ ಕೊಹ್ಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ನರೇಂದ್ರ ಮೋದಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ನಾರಾಯಣ್ ಮೂರ್ತಿ ಹತ್ರ ಟೈಮ್ ಸ್ಪೆಂಡ್ ಮಾಡ್ತೀರಾ, ರುದ್ರಮೂರ್ತಿ ಹತ್ರ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಇವ್ರ ಆವರೇಜ್ ಆಗಿ ನೀವಿರ್ತೀರಾ. ನೀವು 5 ಜನ ಇಡಿಯಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನೀವು ಆವರೇಜ್ ಇಡಿಯಟ್ ಆಗ್ತೀರಾ. ಸೊ ನಾವು ಯಾರ ಜೊತೆ ನಮ್ಮ ಕಾಲವನ್ನು ಸ್ಪೆಂಡ್ ಮಾಡ್ತಿರ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸಂಘ ಯಾರ ಗ್ರೂಪಲ್ಲಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಪ್ರಕಾರ ನೀವು ದುಡ್ಡು ಗಳಿಸ್ಬೇಕು ಅಂದರೆ ಮೆಹನತ್ ಇರಬೇಕು, ನಿಯತ್ತಿರಬೇಕು, ಕಿಸ್ಮತ್ ಇರಬೇಕು. ಈ 3 ಇತ್ತು ಅಂದರೆ 3 ಇರಬೇಕು. ಈ 3ರಲ್ಲಿ ಯಾವ್ದಾನ ಒಂದಲ್ಲ, 3 ಇರಬೇಕು. 3 ಯಾರ್ಯಾರಿಗಿರುತ್ತೋ ಹಣ ಟೈಮ್ ಮಾತ್ರ ಒಂಚೂರು ವ್ಯತ್ಯಾಸ ಆಗ್ಬೋದು. ನನ್ನ ಹತ್ರ ಈ 3 ಇದೆ ಆದ್ರೂ ನಾನು ಶ್ರೀಮಂತನಾಗಿಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ. ಕೆಲವ್ರು 1 ವರ್ಷದಲ್ಲಿ ಆಗ್ತಾರೆ, ಕೆಲವ್ರು 10 ವರ್ಷದಲ್ಲಿ ಆಗ್ತಾರೆ, ಕೆಲವ್ರು 5 ವರ್ಷದಲ್ಲಿ ಆಗ್ತಾರೆ, ಕೆಲವ್ರು 20 ವರ್ಷದಲ್ಲಿ ಆಗುತ್ತೆ. ಟೈಮ್ ವೇರಿ ಆಗ್ಬೋದೇ ಹೊರತು ದುಡ್ಡು ಖಂಡಿತವಾಗ್ಲೂ ನೀವು ಮಾಡ್ತೀರಾ. ಯಾರ ಬಳಿ ಮೆಹನತ್, ನಿಯತ್ ಮತ್ತೆ ಕಿಸ್ಮತ್ ಇರುತ್ತೋ, 3 ಇರುತ್ತೋ ಅವ್ರು ಖಂಡಿತವಾಗ್ಲೂ ಹಣ ಗಳಿಸ್ತಾರೆ. ಈಗ ನೀವು ಹಣ ಗಳಿಸುವ ಮಾರ್ಗ ಹೇಗೆ ಅಂತ ಹೇಳಿದ್ರಿ. ಇದು 3 ಪಾಲನೆ ಮಾಡಿದ್ರೆ ಖಂಡಿತವಾಗ್ಲೂ ಇವತ್ತಲ್ಲ ನಾಳೆ ಹಣ ಅಂತೂ ಬಂದೇ ಬರುತ್ತೆ ಅಂತ ಹೇಳಿ. ಲಕ್ಷ್ಮಿ ಅಂತ ಹೇಳಿದ್ರೆ ನಾವು ಅಂದರೆ ಹಣದ ಅಧಿದೇವತೆಯನ್ನು ನಾವು ಹೇಳ್ತೀವಿ. ಇಂತಹ ಸಂದರ್ಭದಲ್ಲಿ ಈಗ ಅನೇಕ ಜನರಲ್ಲಿ ಕೆಲವರು ಹೇಳ್ತಾರೆ, ಪೂಜೆ ಪುನಸ್ಕಾರಗಳ ಬಗ್ಗೆ ಮಾತಾಡ್ತಾರೆ, ನಾವು ಅನುಗ್ರಹ ಪಡ್ಕೊಂಡಿದ್ದೀವಿ, ಪೂಜೆಗಳನ್ನು ಮಾಡ್ತಾರೆ. ಆಗಲೇ ನೀವು ಹೇಳಿದಾಗೆ ಆ ಒಂದು ಉತ್ತರಕ್ಕೆ ನಾನು ರಿಲೇಟೆಡ್ ಆಗಿ ಹೇಳೋದಾದರೆ, ಪೂಜೆ ಪುನಸ್ಕಾರಗಳನ್ನು ಮಾಡೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಪರಿಶ್ರಮವನ್ನು ಮಾಡಿದರೆ ಆಗಲೂ ಕೂಡ ಹಣವನ್ನು ಪಡೆಯೋದಕ್ಕೆ ಸಾಧ್ಯ ಇದೆಯಾ? ಒಂದು ಲಕ್ ಅಥವಾ ಕಿಸ್ಮತ್ ನಾವು ಅಂತ ಹೇಳೋದು, ಅದನ್ನು ಆ್ಯಡ್ ಮಾಡಬಹುದಾ ಹೇಗೆ? ಖಂಡಿತ. ನೋಡಿ, ಪೂಜೆ ಪುನಸ್ಕಾರ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ, ನಾನು ಅಧಿಕವಾಗಿ ಮಾಡ್ತೀನಿ. ನಾವೇನು ತಿಳ್ಕೋಬೇಕು, ಲಕ್ಷ್ಮಿ ಅಂದರೆ ಏನು? ಲಕ್ಷ್ ಅಂತ ವರ್ಡ್ ಇಂಪಾರ್ಟೆಂಟ್ ಲಕ್ಷ್ಮಿಯಲ್ಲಿ. ಲಕ್ಷ್ ಅಂದರೆ ಏನು ಅಂದರೆ ಫೋಕಸ್ ಅಂತ ಹೇಳ್ತೀವಿ. ನಿಮಗೇನು ಬೇಕು ಅನ್ನೋದ್ರ ಕಡೆ ನಿಮ್ಮ ಖಂಡಿತವಾಗ್ಲೂ ಆ
ಕಂಪ್ಲೀಟ್ ಮೈಂಡ್ ಸೆಟ್ಟು ನಿಮಗೆ ಅಲ್ಲಿ ವಿಷನ್ ಇತ್ತು ಅಂದರೆ, ಫೋಕಸ್ ಇತ್ತು ಅಂದರೆ ಖಂಡಿತವಾಗ್ಲೂ ನೀವು ಅಚೀವ್ ಮಾಡ್ತೀರಾ. ಯಾವಾಗಲೂ ನಾನು ಹೇಳ್ತೀನಿ, ಲಕ್ ಖಂಡಿತವಾಗ್ಲೂ ಸಾಹುಕಾರರಾಗೋದಕ್ಕೆ ಬೇಕು. ನಿಮಗೆ ಒಳ್ಳೆಯ ಸಂಘ ಬೇಕು ಅಂದ್ರೆ ಲಕ್ ಇದ್ರೆ ನನಗೆ ಬೇಗ ಸಿಗ್ಬೋದು, ಲಕ್ ಇಲ್ಲ ಅಂದ್ರೆ ಒಂಚೂರು ಲೇಟ್ ಆಗಿ ಸಿಗ್ಬೋದು. ಅದೇ ತರ ನೀವು ಯಾವ ಫೀಲ್ಡ್ ಅಲ್ಲಾನ ಇರ್ರಿ, ಕ್ರೀಡೆಯಲ್ಲಾನ ಇರ್ಬೋದು, ಬಿಸ್ನೆಸ್ ಅಲ್ಲಾನ ಇರ್ಬೋದು, ಎಂಪ್ಲಾಯ್ಮೆಂಟ್ ಅಲ್ಲಾನ ಇರ್ಬೋದು, ನೀವು ಯಾವುದೇ ಒಂದು ವ್ಯೂ ಅಲ್ಲಿ ನೀವು ನೋಡಿದ್ರು ಕೂಡ, ನೀವು ಎಲ್ಲೇ ಇದ್ರೂ ಕೂಡ ನಿಮಗೆ ಖಂಡಿತ ಫೋಕಸ್ ಅನ್ನೋದು ಬೇಕು. ಲಕ್ಷ್ಮಿಯನ್ನು ಒಲಿಸ್ಕೋಬೇಕು ಅಂದರೆ ನಿಮಗೆ ಮೊದಲು ಫೋಕಸ್ ಇರಬೇಕು ಅಥವಾ ಲಕ್ಷ್ಯ ಇರಬೇಕು. ಅಂದರೆ ಏನು? ಫೋಕಸ್ ಇರಬೇಕು. ನೀವು ಯಾವುದೇ ಒಂದು ವರ್ಗದಲ್ಲಿರ್ಬೋದು, ನೀವು ಎಂಪ್ಲಾಯ್ಮೆಂಟಲ್ಲಿರಿ ಅಥವಾ ಬಿಸ್ನೆಸ್ಸಲ್ಲಿರಿ ಅಥವಾ ಕ್ರೀಡೆಯಲ್ಲಿರಿ, ಯಾವುದೇ ಒಂದು ಫೀಲ್ಡಲ್ಲಿ ನೀವು ರಂಗದಲ್ಲಿದ್ದರೂ ಕೂಡ ನಿಮಗೆ ಖಂಡಿತವಾಗ್ಲೂ ಲಕ್ಷ್ಮಿ ಒಲಿಬೇಕು ಅಂದರೆ ಫೋಕಸ್ ಅನ್ನೋದು ಬೇಕೇ ಬೇಕು. ನಾನು ಯಾವಾಗೂ ಹೇಳ್ತೀನಿ, ನೀವು ದುಡ್ಡು ಮಾಡಬೇಕಂದ್ರೆ ಫಸ್ಟು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿ. ಸೊ ನೀವು ಇಲ್ಲಿ ಶ್ರೀಮಂತರಾದ್ರೆ ಎಲ್ಲಾ ಕಡೆ ಶ್ರೀಮಂತರಾಗೇ ಆಗ್ತೀರಾ. ಕೆಲವು ನೆಗೆಟಿವಿಟಿ ಕೆಲವು ಜಾಸ್ತಿ ಇರುತ್ತೆ. ಅಂದ್ರೆ ನಾನು ಏನೇ ಮಾಡಿದ್ರು ನನಗೆ ದುಡ್ಡು ಬರಲ್ಲ, ನಾನು ಅದು ಕೆಲಸ ಮಾಡ್ತೀನಿ, ಇದು ಕೆಲಸ ಮಾಡ್ತೀನಿ, ದುಡ್ಡು ಬರೋದೇ ಇಲ್ಲ ಅಂತ ಹೇಳಿ, ಆ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾನೇ ಇಂಪಾರ್ಟೆಂಟ್. ನಾನು ಯಾವಾಗೂ ಹೇಳ್ತೀನಿ, ಇದಕ್ಕೆ ನಾವು ಮನಿ ಸೈಕಾಲಜಿ ಅಂತಾನೂ ಕೂಡ ಹೇಳ್ತೀವಿ. ನೋಡಿ, ನಾನು ಶ್ರೀಮಂತನಾದ ನಂತರ ನನ್ನ ಮನಸ್ಥಿತಿಯನ್ನ ಬದಲಾಯಿಸ್ಕೊಂತೀನಿ ಅನ್ನೋದು ತಪ್ಪು. ನೀವು ಫಸ್ಟ್ ಮನಸ್ಥಿತಿಯನ್ನ ಬದಲಾಯಿಸ್ಕೊಂಡ್ರೆ ನಂತರ ಶ್ರೀಮಂತರಾಗ್ತೀರಾ. ಇದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಆಫ್ಟರ್ ಐ ಬಿಕಮ್ ರಿಚ್ ಐ ವಿಲ್ ಥಿಂಕ್ ಲೈಕ್ ಎ ರಿಚ್ ಪರ್ಸನ್ ಅಲ್ಲ. ಟು ಬಿಕಮ್ ರಿಚ್ ಫಸ್ಟ್ ಯು ಹ್ಯಾವ್ ಟು ಥಿಂಕ್ ಲೈಕ್ ಅ ರಿಚ್ ಪರ್ಸನ್. ಅಂದರೆ ನೀವು ಸಾಹುಕಾರರಾಗಬೇಕು ಅಂದರೆ ಫಸ್ಟ್ ನಿಮ್ಮ ಮನಸ್ಥಿತಿಯನ್ನ ಸಾಹುಕಾರರ ಮನಸ್ಥಿತಿಯ ಥರ ಬದಲಾಯಿಸ್ಕೋಬೇಕು. ಇಫ್ ಯು ಥಿಂಕ್ ಲೈಕ್ ಅ ರಿಚ್ ಪರ್ಸನ್ ಯು ವಿಲ್ ಬಿಕಮ್ ಅ ರಿಚ್ ಪರ್ಸನ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ನನ್ನ ಪ್ರಕಾರ ಖಂಡಿತವಾಗ್ಲೂ ಫೋಕಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಲಕ್ಷ್ಮಿಯ ಹೆಸರಲ್ಲೇ ಲಕ್ಷ್ಯ ಅನ್ನೋದಿದೆ. ಅಂದರೆ ನಿಮ್ಗೆ ಏನು ಬೇಕು ಅದರ ಕಡೆ ಫೋಕಸ್ ಮಾಡಬೇಕು. ಕಷ್ಟ ಬೀಳಲೇಬೇಕು. ನಾನು ಹೇಳ್ದಂಗೆ ಲಕ್ ನಿಮ್ಮನ್ನು ಫಾಲೋ ಮಾಡುತ್ತೆ. ಆದರೆ ಬರೀ ನಾವು ಪೂಜೆ ಪುನಸ್ಕಾರ ಕೆಲಸ ಏನು ಮಾಡೋದಿಲ್ಲ ಅಂದರೆ, ಇದಕ್ಕೆ ತುಂಬ ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ. ಒಬ್ಬ ದೇವ್ರ ಹತ್ರ ಬೇಡ್ಕೊಂಡ್ಬಿಟ್ಟು ನನಗೊಂದು ವರ ಕೊಡು, ನನಗೊಂದು ಲಾಟ್ರಿ ಟಿಕೆಟ್ ಬರಬೇಕು ನನ್ನ ಹೆಸರಲ್ಲಿ ಅಂತ ಮಾಡಿಬಿಡು, ನಾನು ಅದರಿಂದ ಒಂದು 10 ಕೋಟಿ ಲಾಟ್ರಿ ಟಿಕೆಟ್ ಬಂದರೆ ನಾನು ಸಾಹುಕಾರನಾಗ್ಬಿಡ್ತೀನಿ ಅಂತ ಒಬ್ಬ ದೇವ್ರ ಹತ್ರ ಬೇಡ್ತಾನೆ. ದೇವ್ರ ಪ್ರತ್ಯಕ್ಷನಾಗ್ಬಿಟ್ಟು ಆಯ್ತಪ್ಪ ವರ ಗ್ರಾಂಟೆಡ್ ಅಂತ ಕೊಟ್ಬಿಡ್ತಾನೆ. ಇವನು 1 ತಿಂಗಳಾಯಿತು, 2 ತಿಂಗಳಾಯಿತು, 6 ತಿಂಗಳಾಯಿತು, ಇವನಿಗೆ ಏನು 10 ಕೋಟಿ ಬಹುಮಾನ ಬರಲೇ ಇಲ್ಲ. ಅವನು ಕೋಪ ಬಂದು ದೇವ್ರ ಹತ್ರ ಹೋಗಿ ಹೇಳ್ತಾನೆ, ಏನಪ್ಪ ನನಗೆ ಬರಲೇ ಇಲ್ಲ ವರ, ನೀನು ಹೇಳ್ದಂಗೆ ನಾನು ಸಾಹುಕಾರನಾಗಲೇ ಇಲ್ಲ ಅಂತ. ಅದಕ್ಕೆ ದೇವ್ರು ಹೇಳ್ತಾನೆ, ನೀನು ಫಸ್ಟ್ ಲಾಟ್ರಿ ಟಿಕೆಟ್ ತಗೋ, ಆಮೇಲೆ ನಾನು ಬಹುಮಾನ ಬರೆಸ್ತೀನಿ. ನಿನ್ನ ಟಿಕೆಟೇ ತಗೊಂಡಿಲ್ಲ ಅಂದರೆ ನಿನಗೆ 10 ಕೋಟಿ ಎಲ್ಲಿ ಹೊಡಿಯುತ್ತೆ ಅಂತ. ಅಂದರೆ ನಿಮಗೆ 10 ಕೋಟಿ ಬಹುಮಾನ ದೇವ್ರು ಕೊಡಿಸೋದಕ್ಕೆ ನಿಮಗೆ ಫಸ್ಟ್ ಟಿಕೆಟ್ ತೊಗೋಬೇಕು. ನೀವು ಲಾಟ್ರಿ ಟಿಕೆಟೇ ತೊಗೊಂಡಿಲ್ಲ, ನನಗೆ 10 ಕೋಟಿ ಯಾಕೆ ಬರಲಿಲ್ಲ ಅಂದರೆ ಇದರ ಅರ್ಥ ಏನು ಅಂದರೆ, ಫಸ್ಟು ನೀವು ನಿಮ್ಮ ಎಫರ್ಟ್ ಹಾಕಿ ಒಂದು ಕಡೆ ಫೋಕಸ್ ಮಾಡಿ ನಿಮ್ಮ ಕೆಲಸವನ್ನು ನೀವು ಆರಂಭಿಸಬೇಕು. ಆಮೇಲೆ ಲಕ್ ಫಾಲೋ ಮಾಡುತ್ತೆ. ನಾವು ಕೆಲಸನೇ ಮಾಡಲ್ಲ, ನನಗೆ ಲಕ್ ಬರ್ತಾ ಇಲ್ಲ ಅಂದರೆ ಹೇಗಾಗುತ್ತೆ? ನಿಜ ನಿಜ. ಇನ್ನೊಂದು ಕಡೆ ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದರೆ, ನಾನು ಲಕ್ಷ ದುಡಿತೀನಿ ಆದರೆ ನನಗೆ ಸೇವಿಂಗೇ ಆಗೋದಿಲ್ಲ ಅಂತ. ಕೆಲವರು ನಾನು ದುಡಿಯೋದು ಇಷ್ಟೇ ಆದರೂ ಕೂಡ ನಾನು ಸೇವಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಹೇಗೆ, ಯಾವುದನ್ನು ನಾವು ಫಾಲೋ ಮಾಡಬೇಕು, ಹೇಗೆ? ನೋಡಿ, ವೆರಿ ಇಂಪಾರ್ಟೆಂಟು. ಒಂದು ಕಡೆ ನಾನು ನೋಡಿದ್ದೀನಿ, 1 ಲಕ್ಷ ತಿಂಗಳಿಗೆ ದುಡಿತಾರೆ, ಏನೂ ಸೇವ್ ಮಾಡಲ್ಲ. 1 ಲಕ್ಷ ಖರ್ಚು ಮಾಡೋದಿರ್ಲಿ, 1,10,000 ಖರ್ಚು ಮಾಡ್ತಾರೆ. ಅಂದ್ರೆ ಡೆಬಿಟ್ ಕಾರ್ಡ್ ಇರುತ್ತೆ, ಕ್ರೆಡಿಟ್ ಕಾರ್ಡ್ ಇರುತ್ತೆ, EMIಗಳಿರುತ್ತೆ, ಎಕ್ಸ್ಟ್ರಾನ ಅವ್ರು ದುಡ್ದಿದ್ದಕ್ಕೂ ಜಾಸ್ತಿ ಖರ್ಚು ಮಾಡ್ತಿರ್ತಾರೆ. ಯಾಕಂದ್ರೆ ಮುಂದಿನ ದಿವಸದಲ್ಲಿ ದುಡಿತೀನಿ, ಅದನ್ನ ತೀರಿಸ್ತೀನಿ ಅಂತ ಒಂದು ಕಡೆ ವರ್ಗ. ಇನ್ನೊಂದು ವರ್ಗದ ಜನ ಬರೀ 10,000 ತಿಂಗಳಿಗೆ ದುಡಿತಾರೆ, ಒಂದು 2,000 ರೂಪಾಯಿ ಖರ್ಚು ಮಾಡಿ 8,000 ಉಳಿಸ್ತಾರೆ. ನೋಡಿ, ತುಂಬಾ ಇಂಪಾರ್ಟೆಂಟು. ದುಡ್ಡು ಮಾಡೋದಕ್ಕೆ ಫಾರ್ಮುಲಾ ಏನು ಅಂತ ನೀವು ಕೇಳಿದ್ರೆ, ಮೊದಲನೇದು ಇನ್ಕಮ್ ಅಂದ್ರೆ ಆದಾಯ. ನಿಮ್ಮ ಆದಾಯ ಎಷ್ಟು? ಆಮೇಲೆ ಆ ಆದಾಯವನ್ನ ಹೆಚ್ಚಿಸ್ಕೊಳ್ಳೋದು ಹೇಗೆ? ಈಗ ನನ್ನ ಆದಾಯ 1 ಲಕ್ಷ ತಿಂಗಳಿಗೆ, ನಿಮ್ಮ ಆದಾಯ ತಿಂಗಳಿಗೆ 10,000. ಸೊ ನೀವೇನು ಮಾಡಬೇಕು, ಇವಾಗ ನಿಮ್ಮ ಆದಾಯ ಕಡಿಮೆ ಇದ್ದರೆ ಆದಾಯವನ್ನು ಹೆಚ್ಚಿಸ್ಕೋಬೇಕು. ಹೇಗೆ ಹೆಚ್ಚಿಸ್ಕೊಳೋದು? ನಾನು ಬೇರೆ ಬೇರೆ ಕೆಲಸಗಳನ್ನೇನ ಮಾಡ್ಬೋದಾ? ಈಗ ನೀವು ಎಂಪ್ಲಾಯ್ಮೆಂಟಲ್ಲಿದ್ದರೆ ನಾನು ಇನ್ನೊಂದು ಬಿಸ್ನೆಸ್ ಶುರು ಮಾಡ್ಬೋದಾ ಸೈಡ್ ಬಿಸ್ನೆಸ್ ಆಗಿ? ಅಥವಾ ನಾನು ಎಂಪ್ಲಾಯ್ಮೆಂಟಲ್ಲಿದ್ದೀನಿ, ನಾನು ಬೇರೆ ಎಕ್ಸ್ಟ್ರಾ ವರ್ಕ್ ಏನಾನ ಕೆಲಸವನ್ನು ಮಾಡ್ಬೋದಾ? ಶನಿವಾರ ಭಾನುವಾರ ಏನಾನ ಎಕ್ಸ್ಟ್ರಾ ಇನ್ಕಮ್ ನಾನು ಅರ್ನ್ ಮಾಡ್ಬೋದಾ? ವಾರನ್ ಬಫೆಟ್ ಅವರು ಕೇವಲ 10 ವರ್ಷ 11 ವರ್ಷದಲ್ಲಿದ್ದಾಗಲೇ ಮನೆಗೆ ಹೋಗಿ ಪೇಪರ್ ಹಾಕೋರು, ಹಾಲ್ ಮಾರೋರು, ಈ ಥರ ಮಾಡಿ ದುಡ್ಡು ಗಳಿಸ್ತಾ ಇದ್ರು. ಸೊ ಇನ್ಕಮ್ಮನ್ನು ಜಾಸ್ತಿ ಮಾಡ್ಕೋಬೇಕು, ಇದು ಫಸ್ಟ್ ಪಾಯಿಂಟು. 2ನೇ ಪಾಯಿಂಟ್ ಏನು ಅಂದರೆ ಎಕ್ಸ್ಪೆಂಡಿಚರ್ ಅಥವಾ ಖರ್ಚುಗಳನ್ನು ಕಡಿಮೆ ಮಾಡ್ಕೋಬೇಕು. ಈಗ 1 ಲಕ್ಷ ನೀವು ದುಡಿದ್ಬಿಟ್ಟು 95,000 ಖರ್ಚು ಮಾಡಿದ್ರೆ ಉಳಿತಾಯ ಬರೀ 5,000.
ಅದೇ ಒಬ್ಬ 10,000 ದುಡಿದ್ಬಿಟ್ಟು ಬರೀ 2,000 ಖರ್ಚು ಮಾಡಿದ್ರೆ ಅವನ ಉಳಿತಾಯ 8,000. ಸೊ ಒಂದು ಕಡೆ ಇನ್ಕಮ್, ಇನ್ನೊಂದು ಕಡೆ ಎಕ್ಸ್ಪೆಂಡಿಚರ್, ಒಂದು ಕಡೆ ಆದಾಯ, ಮತ್ತೊಂದು ಕಡೆ ಖರ್ಚು. ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಳಿ, ಖರ್ಚುಗಳನ್ನು ಕಡಿಮೆ ಮಾಡಿ. ಇದು ಮಾಡಿದಾಗ ಏನಾಗುತ್ತೆ, ಸೇವಿಂಗ್ಸ್ ಅಥವಾ ಉಳಿತಾಯ ಜಾಸ್ತಿ ಆಗುತ್ತೆ. ಉಳಿತಾಯ ಜಾಸ್ತಿ ಆಗಬೇಕಂದ್ರೆ ನಾವೇನು ಮಾಡಬೇಕು, ಆದಾಯವನ್ನು ಜಾಸ್ತಿ ಮಾಡಬೇಕು, ಖರ್ಚನ್ನು ಕಡಿಮೆ ಮಾಡಬೇಕು. ಸೇವಿಂಗ್ಸ್ ಜಾಸ್ತಿ ಮಾಡಿದಾಗ ಅದನ್ನು ಇನ್ವೆಸ್ಟ್ಮೆಂಟ್ ಆಗಿ ನಾನು ನನ್ನ ಬುದ್ಧಿವಂತಿಕೆ ಉಪಯೋಗಿಸ್ಬಿಟ್ಟು ಎಲ್ಲಿ ನಾನು ಅದನ್ನು ಹೂಡಿಕೆ ಮಾಡಿದ್ರೆ ನನಗೆ ಜಾಸ್ತಿ ರಿಟರ್ನ್ ಬರುತ್ತೆ. ಸೊ ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಇನ್ವೆಸ್ಟ್ ಶ್ರೂಡ್ಲಿ, ಇನ್ವೆಸ್ಟ್ ವೈಸ್ಲಿ, ಬುದ್ಧಿವಂತಿಕೆಯಿಂದ ನಿಮ್ಮ ಉಳಿತಾಯದ ಹಣವನ್ನು ನೀವು ಎಲ್ಲಿ ಹೂಡಿಕೆ ಮಾಡ್ತೀರಾ ಅಲ್ಲಿಂದೇನು ಆದಾಯ ಬರುತ್ತೆ ಅದು ಇಂಪಾರ್ಟೆಂಟು. ಸಿಂಪ್ಲಿಫೈ ಆಗಿ ಫಾರ್ಮುಲಾ ಹೇಳ್ತಾ ಇದ್ದೀನಿ, ಇನ್ಕ್ರೀಸ್ ಇನ್ಕಮ್, ಆದಾಯವನ್ನು ಜಾಸ್ತಿ ಮಾಡಿ, ಡಿಕ್ರೀಸ್ ಎಕ್ಸ್ಪೆಂಡಿಚರ್, ಖರ್ಚುಗಳನ್ನು ಕಡಿಮೆ ಮಾಡಿ. ಇದೆರಡೂ ಮಾಡಿದ್ರೆ ಏನಾಗುತ್ತೆ ಅಂದರೆ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ ಅಥವಾ ಉಳಿತಾಯ ಜಾಸ್ತಿ ಆಗುತ್ತೆ. ಉಳಿತಾಯ ಜಾಸ್ತಿ ಆದಮೇಲೆ ಏನು ಮಾಡಬೇಕು ಅಂದರೆ ಈ ಉಳಿತಾಯವನ್ನು ಒಳ್ಳೆ ಕಡೆ ಹೂಡಿಕೆ ಮಾಡಿ ನೀವು ಜಾಸ್ತಿ ರಿಟರ್ನ್ಸ್ಗಳನ್ನು ಈ ಹೂಡಿಕೆ ಮುಖಾಂತರ ಮಾಡಿದ್ರೆ ಆವಾಗ ನಿಮಗೆ ಖಂಡಿತ ಬೇಗ ಶ್ರೀಮಂತರಾಗೋದಕ್ಕೆ ಸಾಧ್ಯ. ಆದರೆ ಇಲ್ಲೂ ಕೂಡ ಕೆಲವರು ತಪ್ಪು ಜಾಗದಲ್ಲಿ ನಾನು ಬೇಗನೆ ಶ್ರೀಮಂತನಾಗ್ತೀನಿ ಅಂತ ಹೂಡಿಕೆ ಮಾಡಿ ಅಸಲನ್ನೇ ಲಾಸ್ ಮಾಡ್ಕೊಂಡ್ಬಿಡ್ತಾರೆ. ಅದ್ರ ಬಗ್ಗೆನೂ ಮಾತಾಡೋಣ. ಬಟ್ ಇನ್ವೆಸ್ಟ್ ವೈಸ್ಲಿ ಅಂತ ಹೇಳ್ತಿದ್ದೀನಿ. ಕೆಲವರು ನಿಮ್ಗೆ 1 ತಿಂಗಳಲ್ಲಿ ಇಲ್ಲಿ ದುಡ್ಡು ಹಾಕಿದ್ರೆ ಡಬಲ್ ಆಗಿಬಿಡುತ್ತೆ ಅಂತ ಹೋಗಿ ದುಡ್ಡು ಹಾಕ್ತಾರೆ. ಇನ್ನು ಕೆಲವ್ರು ಅವ್ರ ದುಡ್ಡಾಗಿ ಹಾಳು ಮಾಡ್ಕೊಂಡ್ರೆ, ಕೆಲವರು ಸಾಲ ಮಾಡಿ ಆ ದುಡ್ಡನ್ನು ತಂದು ಅದನ್ನು ದುಡ್ಡಾಗಿ ಡಬಲ್ ಮಾಡ್ತೀನಿ ಅಂತ ಹೋಗಿ ದುಡ್ಡು ಹೋಯ್ತು, ಸಾಲದವ್ರಿಗೆ ಬಡ್ಡಿನೂ ಕಟ್ಟಬೇಕು, ಪ್ಲಸ್ ಅಸಲು ಹೋಯ್ತು. ಈ ಥರ ಮಿಸ್ಟೇಕ್ಗಳನ್ನು ಖಂಡಿತವಾಗ್ಲೂ ಮಾಡಬಾರ್ದು. ಸೊ ನೀವು ದುಡ್ಡು ಮಾಡಬೇಕು ಅಂದರೆ, ಶ್ರೀಮಂತರಾಗಬೇಕು ಅಂದರೆ ಹಂತ ಹಂತವಾಗಿ ಶ್ರೀಮಂತರಾಗೋದಕ್ಕೆ ಸಾಧ್ಯ. ಹಾಗೂ ಮಾಡಿರುವ ದುಡ್ಡನ್ನು ಉಳಿಸ್ಕೋಬೇಕು, ಅದು ಕೂಡ ವೆರಿ ಇಂಪಾರ್ಟೆಂಟು. ಕೆಲವರು ದಿಢೀರನ್ ಶ್ರೀಮಂತರಾಗ್ತಾರೆ, ಅದೇ ಸ್ಪೀಡಲ್ಲಿ ದಿಢೀರಂತ ಕೆಳಗಡೆನೂ ಕೂಡ ಬಂದುಬಿಡ್ತಾರೆ. ಸೊ ಹಾಗಾಗಿ ದುಡ್ಡನ್ನು ಸಂಪಾದನೆ ಜಾಸ್ತಿ ಮಾಡ್ಕೊಳೋದಕ್ಕೆ ಇನ್ಕಮ್ ಸೋರ್ಸಸ್ಗಳನ್ನು ಜಾಸ್ತಿ ಮಾಡಿ, ಖರ್ಚುಗಳನ್ನು ಕಡಿಮೆ ಮಾಡಿ, ಹಾಗೂ ಇನ್ವೆಸ್ಟ್ ವೈಸ್ಲಿ ಅಥವಾ ಶ್ರೂಡ್ಲಿ, ಹೂಡಿಕೆಯನ್ನು ಬುದ್ಧಿವಂತಿಕೆಯಿಂದ ಮಾಡಬೇಕಾಗತ್ತೆ. ಇಷ್ಟು ಮಾಡಿದ್ರೆ, ಟೈಮ್ ಕೊಟ್ಟರೆ ಖಂಡಿತವಾಗ್ಲೂ ಸಾಹುಕಾರರಾಗೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಈಗ ನೀವು ಹೇಳಿದ ಹಾಗೆ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಅಟ್ಲೀಸ್ಟ್ ನಾವು ಸೇವಿಂಗ್ ಮಾಡೋದಕ್ಕೆ ಅಥವಾ ಸೇವ್ ಮಾಡೋದಕ್ಕೆ ಆಗುತ್ತೆ ಅಂತೇಳಿ, ಅದನ್ನು ಹೊರತುಪಡಿಸಿ ಒಳ್ಳೆಯ ಅಭ್ಯಾಸಗಳು ಯಾವ್ಯಾವುದು? ವೆರಿ ಇಂಪಾರ್ಟೆಂಟ್. ನಾನು ಯಾವಾಗಲೂ ಹೇಳ್ತೀನಿ, ಇವಾಗ ನೀವು ಡೈಲಿ ಬೆಳಗ್ಗೆ ನಾವು ಮಾರ್ನಿಂಗ್ ವಾಕಿಂಗ್ ಹೋಗ್ತೀವಿ, ಅಥವಾ ನಾವು ಜಾಸ್ತಿ ಇವಾಗ ಊಟ ಮಾಡುವಾಗ ಇಂಥ ಆಹಾರಗಳನ್ನೇ ಮಾತ್ರ ತಿನ್ನಬೇಕು, ಇದೆಲ್ಲ ಹೆಲ್ತಿ ಲೈಫ್ಗೆ ಇಂಪಾರ್ಟೆಂಟ್. ಆದರೆ ಅದೇ ಥರ ವೆಲ್ತಿ ಲೈಫ್ಗೆ ಏನೇನು ಬೇಕು ಅಂತ ನೀವು ಕೇಳಿದ್ರೆ, ಈಗ ತಾನೇ ನಾನು ಮಾತಾಡ್ತಾ ಇರೋ ಹಾಗೇನೆ ಅನೇಕ ಜನ ಏನು ಮಾಡ್ತಾರೆ, ಒಂದೇ ಸೋರ್ಸ್ ಆಫ್ ಇನ್ಕಮನ್ನು ನಂಬ್ಕೊಂಡಿರ್ತಾರೆ. ನೀವೇನು ಮಾಡಬೇಕು, ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಕಡೆ ಫೋಕಸ್ ಕೊಡಬೇಕು. ಎರಡನೇದಾಗಿ ಪ್ಯಾಸಿವ್ ಇನ್ಕಮ್ ಕಡೆನೂ ಕೂಡ ಫೋಕಸ್ ಮಾಡಬೇಕು. ಏನಿದು ಪ್ಯಾಸಿವ್ ಇನ್ಕಮ್ ಅಂದರೆ, ಸೊ ನೀವು ಮಲಗಿದ್ದಾಗಲೂ ಕೂಡ ದುಡ್ಡು ನಿಮಗೆ ದುಡಿತಾ ಇರಬೇಕು, ಅದಕ್ಕೆ ನಾವು ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ನನ್ನ ಹತ್ರ ಒಂದು ಪ್ರಾಪರ್ಟಿ ಇದೆ ಮಲ್ಲೇಶ್ವರಮಲ್ಲಿ, ನಾನು ಆ ಪ್ರಾಪರ್ಟಿಯನ್ನು ಬಾಡಿಗೆ ಕೊಟ್ಟಿದ್ದೀನಿ. ನಾನು ಪ್ರತಿ ತಿಂಗಳು ಏನೂ ಕೆಲಸ ಮಾಡಲಿಲ್ಲ ಅಂದರು ಅಂದರೆ ಕಾನಾ ಪೀನಾ ಸೋನಾ 3 ಮಾಡಿದ್ರೂ ಕೂಡ ನನಗೆ ತಿಂಗಳು ರೆಂಟ್ ಬರ್ತಾ ಇರುತ್ತೆ. ನೀವು ಇವಾಗ ಒಂದು ಬ್ಯಾಂಕಲ್ಲಿ ಉದಾಹರಣೆಗೆ ಒಂದು FD ಮಾಡಿದ್ದೀರಾ, 1 ಕೋಟಿ ಬ್ಯಾಂಕಲ್ಲಿ FD ಇಟ್ಟಿದ್ದೀರಾ, ತಿಂಗಳಿಗೂ ನನಗೆ ಅದರಿಂದ ಇಂಟ್ರೆಸ್ಟ್ ಬರ್ತಾ ಇದೆ, ಬಡ್ಡಿ ಬರ್ತಾ ಇದೆ. ನಾನು ಕಾನಾ ಪೀನಾ ಸೋನಾ 3 ಕೆಲಸ ಮಾಡಿದ್ರೂ ಕೂಡ ನನಗೆ ಬ್ಯಾಂಕಿಂದ ಬಡ್ಡಿ ಅಮೌಂಟ್ ಬರ್ತಾ ಇರುತ್ತೆ. ನಾನಿವಾಗ ಒಂದು ಪುಸ್ತಕ ಬರೆದಿದ್ದೀನಿ, ಮೈಂಡ್ ಮಾರ್ಕೆಟ್ ಆ್ಯಂಡ್ ಮನಿ ಅಂತ. ನಾನೀಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಅಮೆಝಾನಲ್ಲಿ ಯಾರೋ ಆ ಪುಸ್ತಕವನ್ನು ಕೊಂಡ್ಕೊಳ್ತಾರೆ, ನನಗೆ ರಾಯಲ್ಟಿ ಇನ್ಕಮ್ ಬರ್ತಾ ಇದೆ. ಸೊ ನಾನು ಏನೂ ಕೆಲಸ ಮಾಡದೇ ಇದ್ರೂ ಕೂಡ, ಅಂದರೆ ಬರೀ ಕಾನಾ ಪೀನಾ ಸೋನಾ ಮಾಡಿದ್ರೂ ಕೂಡ ನನಗೆ ರಾಯಲ್ಟಿ ಇನ್ಕಮ್ ಆ ಬುಕ್ಕಿಂದ ಬರ್ತಾ ಇದೆ. ಈ ಥರದ ಇನ್ಕಮ್ಗಳಿಗೆ ನಾವು ಪ್ಯಾಸಿವ್ ಇನ್ಕಮ್ ಅಂತ ಕರಿತೀನಿ. ಮುಂದಿನ ದಿನಗಳಲ್ಲಿ ಬರೀ ಪ್ಯಾಸಿವ್ ಇನ್ಕಮ್ ಬಗ್ಗೆನೇ ಒಂದು ಎಪಿಸೋಡ್ ಮಾಡ್ಬೋದು. ಆದರೆ ಈ ಥರ ಪ್ಯಾಸಿವ್ ಇನ್ಕಮ್ಗಳನ್ನು ಜಾಸ್ತಿ ಮಾಡ್ಕೊಳ್ಳಿ. ಟು ಬಿಕಮ್ ವೆಲ್ತಿ, ನಾನು ಹೇಳ್ತಾ ಇದ್ದೀನಿ, ಕ್ರಿಯೇಟ್ ಮಲ್ಟಿಪಲ್ ಸೋರ್ಸಸ್ ಆಫ್ ಪ್ಯಾಸಿವ್ ಇನ್ಕಮ್. ನೀವು ಎಷ್ಟು ಬೇರೆ ಬೇರೆ ಪ್ಯಾಸಿವ್ ಇನ್ಕಮ್ಗಳನ್ನು ಕ್ರಿಯೇಟ್ ಮಾಡ್ತೀರೋ ಅಷ್ಟು ನಿಮಗೆ ದುಡ್ಡು ಜಾಸ್ತಿ ಮಾಡೋದಕ್ಕೆ ಸಾಧ್ಯ. ಆವಾಗ ನೀವು ಮಲಗಿದ್ದಾಗಲೂ ಕೂಡ ದುಡ್ಡು ನಿಮಗೋಸ್ಕರ ದುಡಿತಾ ಇರುತ್ತೆ. ಸೊ ನೀವೇನು ಮಾಡಬೇಕು, ರೂಲ್ಸ್ ಪ್ರಕಾರ ನಾನು ಹೇಳಬೇಕು ಅಂದರೆ, ನೀವು ಸ್ಪೆಂಡ್ ನಾಟ್ ಮೋರ್ ದ್ಯಾನ್ ವಾಟ್ ಯು ಅರ್ನ್. ಅಂದರೆ ನೀವು ಏನು ದುಡಿತಾ ಇದ್ದೀರಾ ಅದಕ್ಕೂ ಕಡಿಮೆ ಖರ್ಚು ಮಾಡಬೇಕು. ಆಮೇಲೆ ಎಷ್ಟೊಂದು ಜನ ಏನು ಮಾಡ್ತಾರೆ, ಇವಾಗ ನೀವೊಂದು 10,000 ದುಡಿತೀರಾ, ನಾನು ಎಲ್ಲ ಖರ್ಚು ಮಾಡ್ತೀನಿ, ಮಿಕ್ಕಿದ್ದನ್ನು ಇನ್ವೆಸ್ಟ್ ಮಾಡ್ತೀನಿ, ಏನಾನ ಉಳಿತಾಯ ಮಿಕ್ಕಿದ್ರೆ ಅದನ್ನು ಹೂಡಿಕೆ ಮಾಡೋಣ. ಹಂಗಲ್ಲ, ನೀವೇನು ದುಡಿತೀರೋ
ಮಿನಿಮಮ್ ಅದರಲ್ಲಿ 20% ಎತ್ತಿಟ್ಬಿಟ್ಟು ಹೂಡಿಕೆಗೆ ಅಂತ ಇನ್ವೆಸ್ಟ್ಮೆಂಟ್ಗೆ ಅಂತ ಎತ್ತಿಟ್ಬಿಡಿ. ಈಗ ನೀವು 10,000 ದುಡಿತೀರಾ, ಮಿನಿಮಮ್ 20%. ನಾನು ಕೆಲವು ಸಲ 50-60% ಮಾಡ್ತೀನಿ, ಬಟ್ ಮಿನಿಮಮ್ 20% ನೀವೇನು ಮಾಡಬೇಕು, ನಾನು ದುಡಿಯೋದೇ 10,000 ಅಂತಿದ್ರೂ ಸಾಕು, ಆ 10,000ರಲ್ಲಿ 20% ಫಸ್ಟ್ ಹೂಡಿಕೆಗೆ ಎತ್ತಿಟ್ಬಿಡಿ, 2,000 ರೂಪಾಯಿ. ಇನ್ನೇನು ಮಿಕ್ಕಿದೆ ಅದನ್ನು ಖರ್ಚು ಮಾಡಿ. ಅಂದರೆ ನಾವು ದುಡ್ದಿರೋ ದುಡ್ಡಲ್ಲಿ ಖರ್ಚು ಮಾಡಿ ಮಿಕ್ಕಿರೋ ದುಡ್ಡನ್ನು ಹೂಡಿಕೆ ಮಾಡೋದಲ್ಲ. ದುಡ್ದಿರೋ ದುಡ್ಡಲ್ಲಿ ಫಸ್ಟು ದುಡ್ಡನ್ನು ಇನ್ವೆಸ್ಟ್ಮೆಂಟ್ಗೆ ಎತ್ತಿಟ್ಬಿಡಿ, ಮಿಕ್ಕಿರೋ ದುಡ್ಡನ್ನು ಖರ್ಚು ಮಾಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಹೂಡಿಕೆ ನಾವು ಮಾಡ್ತಾ ಇರೋದು ಮುಂದಿನ ನಮ್ಮ ರೈನಿ ಡೇಸ್ಗೋಸ್ಕರ, ಅಥವಾ ನಮ್ಮ ಮುಂದಿನ ಪೀಳಿಗೆಗೋಸ್ಕರ, ಅಥವಾ ನಮ್ಮ ಫ್ಯಾಮಿಲಿಗೋಸ್ಕರ, ಅಥವಾ ನನ್ನ ಓಲ್ಡ್ ಏಜ್ಗೋಸ್ಕರ. ಇದು ಇಂಪಾರ್ಟೆಂಟು. ನಿಮಗೊಂದು ಫಿನಾನ್ಷಿಯಲ್ ಗೋಲ್ ಇರಬೇಕು. ಅಂದರೆ ನನಗೇನು ಬೇಕು, ಆಯಿತು, ನಿಮಗೆ ರಿಟೈರ್ಮೆಂಟ್ ಪ್ಲ್ಯಾನ್ ಬೇಕಾ, ಅಥವಾ ನೀವು ಓಲ್ಡ್ ಏಜಲ್ಲಿ ನಿಮಗೆ ಟೇಕ್ ಕೇರ್ ಮಾಡೋದಕ್ಕೆ ಬೇಕಾ, ಅಥವಾ ನಾನೊಂದು ಮನೆ ಕಟ್ಟಬೇಕು ಅದಕ್ಕೆ ಬೇಕಾ, ಅಥವಾ ಚಿಲ್ಡ್ರನ್ ಎಜುಕೇಷನ್ಗೋಸ್ಕರ ಬೇಕಾ, ಮದುವೆಗೋಸ್ಕರ ಬೇಕಾ, ಮನೆ ಕಟ್ಟಕ್ಕೆ ಬೇಕಾ, ಸೊ ಬಿಸ್ನೆಸ್ ಮಾಡೋದಕ್ಕೆ ಬೇಕಾ, ಕ್ಲಿಯರ್ ಫಿನಾನ್ಷಿಯಲ್ ಗೋಲ್ ಇರಬೇಕು. ಎಷ್ಟೊಂದು ಜನ ನನ್ನ ಹತ್ರ ಕೇಳ್ತಾರೆ, ರುದ್ರಮೂರ್ತಿ ನಾನು ತುಂಬ ಶ್ರೀಮಂತನಾಗಬೇಕು ಅಂತಾರೆ, ಎಷ್ಟಾಗಬೇಕ್ರಿ ಅಂತೀನಿ, ಗೊತ್ತಿಲ್ಲ ಅಂತಾರೆ. ಅಂದ್ರೆ ನೀವು ದುಡ್ಡು ಎಷ್ಟು ಶ್ರೀಮಂತನಾಗಬೇಕು ಅನ್ನೋದೇ ನಿಮಗೆ ಗೊತ್ತಿಲ್ಲ. ಏನು 1 ಕೋಟಿನ, 10 ಕೋಟಿನ, 100 ಕೋಟಿನ, 1000 ಕೋಟಿನ ಗೊತ್ತಿಲ್ಲ. ಇನ್ನ ಕೆಲವ್ರು ಇದ್ದಾರೆ, ಸರ್ ನಾನು 1000 ಕೋಟಿ ಮಾಡಬೇಕು ಅಂತಾರೆ. ಎಷ್ಟು ಸೊನ್ನೆ ಹೇಳುತ್ತೆ ಹೇಳಿ, 1,000 ಕೋಟಿಗೆ ಎಷ್ಟು ಸೊನ್ನೆ ಇರುತ್ತೆ ಒಂದಾದ್ಮೇಲೆ ಅಂದರೆ ಗೊತ್ತಿಲ್ಲ ಸರ್ ಅಂತಾರೆ. ಗೂಗಲ್ ಮ್ಯಾಪಲ್ಲಿ ನೀವು ಹೋಗ್ಬಿಟ್ಟು ಕೇಳ್ತೀರಾ ಗೂಗಲ್ ಮ್ಯಾಪಿಗೆ, ನಾನು ಎಲ್ಲೋ ಹೋಗಬೇಕು ರೂಟ್ ಕೊಡು ಅಂತ. ರೂಟ್ ಕೊಡುತ್ತಾ ಗೂಗಲ್ ಮ್ಯಾಪು ಅಂತ ನಾನು ಕೇಳ್ತೀನಿ. ನೀವು ಎಲ್ಲಿ ಹೋಗಬೇಕು ಅಂತಲೇ ಗೂಗಲ್ ಮ್ಯಾಪಿಗೆ ಹೇಳಲಿಲ್ಲ ಅಂದರೆ ಅದು ರೂಟ್ ಎಲ್ಲಿಂದ ತೋರಿಸುತ್ತೆ? ಸೊ ನೀವು ಫಸ್ಟು ಎಲ್ಲಿ ಹೋಗಬೇಕು, ಆಯಿತು ನಾನಿವಾಗ ನ್ಯೂಸ್ 18 ಸ್ಟುಡಿಯೋ ನಾನು ಕಾರ್ಪೊರೇಷನ್ ಹತ್ರ ಬರಬೇಕು, ಅದಕ್ಕೆ ನಾನು ಅಲ್ಲಿ ನ್ಯೂಸ್ 18 ಸ್ಟುಡಿಯೋ ಅಂತ ಕೊಟ್ಟರೆ ನಾನು ಇರೋ ಜಾಗದಿಂದ ಇಲ್ಲಿಗದು ರೂಟ್ ತೋರಿಸುತ್ತೆ. ನೀವು ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಿಲ್ಲ ಅಂದರೆ ರೂಟ್ ಎಲ್ಲಿಂದ ತೋರಿಸುತ್ತೆ? ಸೊ ನಾವು ಎಲ್ಲಿ ಹೋಗಬೇಕು ಅನ್ನೋದು ಫಸ್ಟ್ ನಿರ್ಧಾರ ಮಾಡ್ಕೋಬೇಕು. ಇದಕ್ಕೆ ನಾವು ಫಿನಾನ್ಷಿಯಲ್ ಗೋಲ್ ಅಂತ ಕರಿತೀವಿ. ಫಿನಾನ್ಷಿಯಲ್ ಗೋಲ್ ಕ್ಲಿಯರ್ ಇರಬೇಕು. ಅಂದ್ರೆ ನಾನು ಸುಮ್ಮನೆ ಶ್ರೀಮಂತನಾಗಬೇಕು ಅಲ್ಲ, ಎಷ್ಟು ಶ್ರೀಮಂತನಾಗಬೇಕು, ನಿಮ್ಗೆ ಎಷ್ಟು ದುಡ್ಡು ಬೇಕು. ಈಗ ನಾನೊಂದು ಮನೆ ಕಟ್ಟಬೇಕು ಅಂತಿದ್ದೀರಾ, ಎಷ್ಟ್ರದ್ದು ಮನೆ ಕಟ್ಟಬೇಕು? ನಾನು 1 ಕೋಟಿಗೂ ಮನೆ ಕಟ್ಬೋದು, 10 ಕೋಟಿಗೂ ಮನೆ ಕಟ್ಬೋದು, 100 ಕೋಟಿಗೂ ಮನೆ ಕಟ್ಬೋದು, 1000 ಕೋಟಿಗೂ ಮನೆ ಕಟ್ಬೋದು. ನಿಮ್ಮ ಮೈಂಡಲ್ಲಿ ಕ್ಲಾರಿಟಿ ಇಸ್ ಪವರ್ ಅಂತ ನಾನು ಹೇಳ್ತೀನಿ. ನಾಲೆಡ್ಜ್ ಇಸ್ ಪವರು ಓಲ್ಡ್ ಸ್ಟೇಟ್ಮೆಂಟು, ಕ್ಲಾರಿಟಿ ಇಸ್ ಪವರು ಹೊಸ ಸ್ಟೇಟ್ಮೆಂಟು. ಅಂದರೆ ಯು ಶುಡ್ ಬಿ ವೆರಿ ಕ್ಲಿಯರ್ ಆನ್ ಹೌ ಮಚ್ ಮನಿ ಯು ವಾಂಟ್ ಟು ಮೇಕ್, ಫಾರ್ ವಾಟ್ ಪರ್ಪಸ್ ಯು ವಾಂಟ್ ಟು ಮೇಕ್ ದಟ್ ಮನಿ. ಅದು ಕ್ಲಿಯರ್ ಇದ್ದಾಗ ನೀವು ಅಚೀವ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಈಗ ಹಣ ಮಾಡಬೇಕು ಅನ್ನುವಂಥ ಆಸೆ ಎಲ್ರಿಗೂ ಕೂಡ ಇರುತ್ತೆ, ಆದರೆ ಸಾಮರ್ಥ್ಯದ ಬಗ್ಗೆ ಅವ್ರಿಗೆ ನಂಬಿಕೆ ಇರಲ್ಲ. ಆಗಲೇ ನಾವು ಮಾತಾಡಿದ ಹಾಗೆ ಅವರಿಗೆ ಒಂದು ಗುರಿ ಕೂಡ ಅಂದರೆ ಹಣ ಮಾಡಬೇಕು ಅಂತ ಇರುತ್ತೆ ಹೊರತು ಮತ್ತೆ ಹೆಂಗೆ ಮಾಡಬೇಕು ಏನು, ಒಂದು ಸಾಮರ್ಥ್ಯವನ್ನು ಯಾವ ರೀತಿಯಾಗಿ ಹೆಚ್ಚಿಸ್ಕೊಳ್ಬೇಕು ಅನ್ನೋದು. ಮತ್ತೊಂದು ಕಡೆ ಈಗ ಹಣ ಮಾಡಬೇಕು ಅನ್ನೋದಾದ್ರೂ ಕೂಡ ನನಗೆ ಹಣ ಮಾಡೋದಕ್ಕೆ ಆಗಲ್ಲಪ್ಪ ಅನ್ನೋ ನೆಗೆಟಿವ್ ಮೈಂಡ್ ಸೆಟ್ ಇರುತ್ತೆ ಕೆಲವರಿಗೆ, ನಾನು ಏನು ಮಾಡಿದ್ರು ಆಗಲ್ಲ ಅಂತ ಹೇಳಿ. ಅದು ಎಷ್ಟು ಪರಿಣಾಮ ಬೀರುತ್ತೆ ನೋಡಿ, ತುಂಬ ಒಳ್ಳೆ ಪ್ರಶ್ನೆ. ಸಾಮರ್ಥ್ಯವನ್ನು ಹೇಗೆ ಜಾಸ್ತಿ ಮಾಡ್ಕೊಳೋದು ಅಂದರೆ ನಿಮಗೆ ಜಾಸ್ತಿ ನಾಲೆಡ್ಜನ್ನು ಗಳಿಸ್ಬೇಕಾಗತ್ತೆ. ನಾಲೆಡ್ಜನ್ನು ಹೇಗೆ ಗಳಿಸ್ತೀರಾ? ಒಂದು, ನಾನು ಬುಕ್ಸ್ಗಳಿಂದ ಓದುವ ಮುಖಾಂತರ ನನ್ನ ನಾಲೆಡ್ಜನ್ನು ವೃದ್ಧಿಸ್ಕೋಬೋದು. ಈಗ ನಾನೊಬ್ಬ ಆಂಟ್ರಪ್ರಿನರ್ ಅಥವಾ ಬಿಸ್ನೆಸ್ ಮ್ಯಾನ್ ಆಗಬೇಕು. ಸೊ ಆಂಟ್ರಪ್ರಿನರ್ಶಿಪ್ ಬಗ್ಗೆ ಒಂದಷ್ಟು ಪುಸ್ತಕಗಳಿದೆ, ನಾನು ಓದ್ತೀನಿ. ಲೀಡರ್ಶಿಪ್ ಬಗ್ಗೆ ಒಂದಷ್ಟು ಪುಸ್ತಕಗಳಿದೆ, ಓದ್ತೀನಿ. ಇದು ಒಂದು ವೇ ಆಫ್ ಲರ್ನಿಂಗ್. ಈಗ ಉದಾಹರಣೆಗೆ ನೀವು ಶೇರ್ ಮಾರ್ಕೆಟ್ ಕಲಿಬೇಕು, ನನಗೇನೂ ಗೊತ್ತಿಲ್ಲ, ಹೊಸಬ, ನಾನೇನು ಮಾಡಬೇಕು? ಸೊ ನೀವೇನು ಮಾಡ್ಬೋದು, ಅದ್ರ ಬಗ್ಗೆ ಪುಸ್ತಕಗಳಿದೆ. ಪುಸ್ತಕಗಳನ್ನು ಓದುವ ಮುಖಾಂತರ ನಾನು ನನ್ನ ಸಾಮರ್ಥ್ಯವನ್ನು, ನಾಲೆಡ್ಜನ್ನು ಇನ್ಕ್ರೀಸ್ ಮಾಡ್ಕೊಳ್ತೀನಿ. ಇದು ಒಂದು ವಿಧಾನ. ಎರಡನೇ ವಿಧಾನ ಏನು, ಬೇರೆಯವರ ಎಕ್ಸ್ಪೀರಿಯನ್ಸ್ಗಳ ಮುಖಾಂತರ ನಾನು ಅವರಿಂದ ಕಲ್ತ್ಕೊಳ್ತೀನಿ. ಈಗ ನಾನು ಆ್ಯಂಕರ್ ಆಗಬೇಕು, ನನಗೆ ಆ್ಯಂಕರ್ ಆಗೋದಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅದಕ್ಕೆ ಏನು ಸಾಮರ್ಥ್ಯಗಳು ಬೇಕು ನನಗೆ ಗೊತ್ತಿಲ್ಲ. ನೀವು ಆಲ್ರೆಡಿ ಆ್ಯಂಕರಿಂಗ್ ಮಾಡಿದ್ದೀರಾ, ನಿಮಗೊಂದು 10 ವರ್ಷದ ಅನುಭವ ಇದೆ, ನಿಮ್ಮಿಂದ ನಾನು ಅದನ್ನು ಕಲ್ತ್ಕೊಳ್ತೀನಿ. ಅದೇ ಥರ ಶೇರ್ ಮಾರ್ಕೆಟಲ್ಲಿ ನನಗೆ 25 ವರ್ಷದ ಅನುಭವ ಇದೆ, ನಾನು ಆಲ್ರೆಡಿ ಅನೇಕ ಮಿಸ್ಟೇಕ್ಗಳನ್ನು ಮಾಡಿದ್ದೀನಿ. ಇಲ್ಲ ನಾನೊಬ್ಬ ಇವಾಗ ಹೊಸದಾಗಿ ಶೇರ್ ಮಾರ್ಕೆಟಿಗೆ ಬರಬೇಕು ಅಂದರೆ ಆಲ್ರೆಡಿ ಶೇರು ಮಾರುಕಟ್ಟೆಯಲ್ಲಿ ತಿಳಿದುಕೊಂಡಿರುವಂತಹ ಎಕ್ಸ್ಪರ್ಟ್ಸ್ ಅಥವಾ ಅವರಲ್ಲಿರುವಂತಹ ಎಕ್ಸ್ಪೀರಿಯನ್ಸನ್ನು ಅವರ ಮುಖಾಂತರ ನಾನು ಕಲ್ತ್ಕೊಳ್ತೀನಿ. ಈಗ ನನಗೆ ಆ್ಯಂಕರಿಂಗ್ ಬೇಕು ಅಂದರೆ ನಿಮ್ಮ ಮುಖಾಂತರ ನಾನು ಕಲ್ತ್ಕೊಳ್ತೀನಿ. ನಿಮಗೆ ಶೇರ್ ಮಾರ್ಕೆಟ್ ಕಲಿಬೇಕು ಅಂದರೆ ನನ್ನ ಮುಖಾಂತರ ನೀವು ಆ ಎಕ್ಸ್ಪೀರಿಯನ್ಸಸ್ಸನ್ನು ಕಲ್ತ್ಕೋಬೋದು. ಸೊ ಬುಕ್ಕಲ್ಲಿ ಕಲಿಯೋ ವಿಧಾನ ಒಂದಾದರೆ, ಯಾರು ಆಲ್ರೆಡಿ ಆ ಕ್ಷೇತ್ರದ ಎಕ್ಸ್ಪರ್ಟ್ ಇದ್ದಾರೆ, ಸೋ ಕಾಲ್ಡ್ ಎಕ್ಸ್ಪರ್ಟ್ ಅಲ್ಲ, ರಿಯಲ್ ಎಕ್ಸ್ಪರ್ಟ್.
ಮೊನ್ನೆ ಯಾರೋ ಒಬ್ರು ನಾನು ಶ್ರೀಮಂತನಾಗಬೇಕು ಅಂತ ಹೋಗ್ಬಿಟ್ಟು ಒಬ್ಬ ಬಡವನ ಹತ್ರ ಕೇಳ್ತಾ ಇದ್ದಾರೆ, ಅವನ್ ಹೆಂಗ್ ಹೇಳ್ಕೊಡ್ತಾನೆ? ಈಗ ನಾನು ಹೋಗ್ಬಿಟ್ಟು ಯಾರೋ ಡ್ರೈವರ್ ಹತ್ರ ಆಂಕರ್ ಆಗೋದು ಹೇಗೆ ಅಂತ ಕೇಳಿದ್ರೆ ಅವ್ರು ಹೇಗೆ ಹೇಳ್ಕೊಡ್ತಾರೆ? ಅಥವಾ ನೀವು ರುದ್ರಮೂರ್ತಿ ಹತ್ರ ಬಂದ್ಬಿಟ್ಟು ಅಡುಗೆ ಮಾಡೋದು ಹೇಗೆ ಅಂತ ಕೇಳಿದ್ರೆ ನನಗೆ ಸ್ಟವ್ ಹಚ್ಚಕ್ಕೆ ಬರಲ್ಲ, ಇನ್ನು ಅಡುಗೆ ಮಾಡೋದು ಎಲ್ಲಿಂದ ಹೇಳ್ಕೊಡ್ಲಿ? ಸೋ ಕಾಲ್ಡ್ ಎಕ್ಸ್ಪರ್ಟ್ ಹತ್ರ ಹೋಗಬೇಡಿ. ಆಮೇಲೆ ಯಾರು ಇನ್ನೂ ಆ ಪ್ರೋಸೆಸ್ಸಲ್ಲಿ ಇದ್ದಾರೆ, ಕಲಿತಾ ಇದ್ದಾರೆ, ಅವರು ಆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಅವ್ರ ಹತ್ರ ಹೋಗೋದಲ್ಲ. ಆಲ್ರೆಡಿ ಯಾರು ಇದನ್ನ ಮಾಡಿದ್ದಾರೆ ಅಂಥವ್ರ ಬಳಿ ಕೂಡ ನಾನು ಕಲ್ತ್ಕೋಬೋದು. ಈಗ ನಾನು ಆಲ್ರೆಡಿ ನೋಡಿದ್ದೀನಿ, ನೀವು ಪ್ರೋಗ್ರಾಮಿಂಗಲ್ಲಿ ಆ್ಯಂಕರಿಂಗ್ ಮಾಡಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ ಇಲ್ವಾ, ನಿಮ್ಮ ಪರಿಣತಿ ಏನು, ಅದ್ರ ಮುಖಾಂತರನೂ ನಾನು ಯಾರು ಆಲ್ರೆಡಿ ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರ ಮುಖಾಂತರ ಕಲಿಬೋದು. ಮೂರನೇದು ಕಲಿಯೋ ವಿಧಾನ ಏನು ಅಂದರೆ ನಿಮ್ಮ ಓನ್ ಎಕ್ಸ್ಪೀರಿಯನ್ಸಸ್. ನಾನು ಮಿಸ್ಟೇಕ್ ಮಾಡಿಕೊಂಡು ಅನೇಕ ತಪ್ಪುಗಳಿಂದ ಕಲಿತೀನಿ, ಆ ಅನುಭವ ಇದೆಯಲ್ಲ ಅದು ನಿಮ್ಮ ಜೊತೆ ಜಾಸ್ತಿ ಉಳಿಯುತ್ತೆ. ಆದರೆ ಎಕ್ಸ್ಪೀರಿಯನ್ಸ್ ಮುಖಾಂತರ ಕಲಿಯೋದೇನಿದೆ, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಆ್ಯಂಡ್ ಲಾಟ್ ಆಫ್ ಮನಿ ಅಂತಲೂ ಕೂಡ ಹೇಳ್ತೀನಿ. ಈಗ ನಾನೇ ಓನಾಗಿ ಎಲ್ಲ ಕಲಿಬೇಕು ಅಂದರೆ ಟೈಮು 7 ಜನ್ಮ ಆದರೂ ಸಾಕಾಗೋದಿಲ್ಲ. ಆಲ್ರೆಡಿ ಇದನ್ನು ಮಾಡಿರೋರು ಯಾರಿದ್ದಾರೆ ಅವ್ರ ಬಳಿ ಕಲಿಯೋದು ಈಸಿ. ಸೊ ನಿಮ್ಮ ಸಾಮರ್ಥ್ಯವನ್ನು ಇನ್ಕ್ರೀಸ್ ಮಾಡ್ಕೊಳೋದಕ್ಕೆ ನಿಮ್ಮ ನಾಲೆಡ್ಜನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ನಾಲೆಡ್ಜನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೆ 3 ವಿಧಾನ ಇದೆ. ಒಂದು, ಬುಕ್ಸ್ಗಳ ಮುಖಾಂತರ ಕಲಿಬೋದು. ಎರಡನೇದು, ಎಕ್ಸ್ಪರ್ಟ್ಸ್ ಆಲ್ರೆಡಿ ಯಾರಿದ್ದಾರೆ, ಸೋ ಕಾಲ್ಡ್ ಎಕ್ಸ್ಪರ್ಟ್ ಅಲ್ಲ, ರಿಯಲ್ ಎಕ್ಸ್ಪರ್ಟ್ ಯಾರಿದ್ದಾರೆ ಅವ್ರ ಹತ್ರ ಕಲಿಬೋದು. ಮೂರನೇದು, ನಿಮ್ಮ ಓನ್ ಎಕ್ಸ್ಪೀರಿಯನ್ಸಸ್ಸಿಂದನೂ ಕಲಿಬೋದು, ಬಟ್ ಇಟ್ ವಿಲ್ ಟೇಕ್ ಟೈಮ್ ಅಂತೀನಿ. ಆದರೆ ನನ್ನ ಪ್ರಕಾರ ಕಲಿಕೆ ಲೈಫ್ ಲಾಂಗ್ ಇರಬೇಕು. ನಾನು ಎಷ್ಟೊಂದು ಜನ ಕೇಳ್ತೀನಿ, ನಿಮಗೆ ದುಡ್ಡು ಬರೀ ಇವತ್ತು ಬೇಕಾ, ಲೈಫ್ ಲಾಂಗ್ ಬೇಕಾ ಅಂತ. ಅವ್ರೇನು ಹೇಳ್ತಾರೆ ಗೊತ್ತಾ, ಐ ವಾಂಟ್ ಕಂಟಿನ್ಯೂಯಸ್ ಅರ್ನಿಂಗ್ ಅಂತಾರೆ. ನಾನು ಹೇಳ್ತೀನಿ, ಕಂಟಿನ್ಯೂಯಸ್ ಅರ್ನಿಂಗ್ ಬೇಕು ಅಂದರೆ ಕಂಟಿನ್ಯೂಯಸ್ ಲರ್ನಿಂಗ್ ಇರಬೇಕು. ಕಂಟಿನ್ಯೂಯಸ್ ಲರ್ನಿಂಗ್ ಇದ್ದರೆ ಕಂಟಿನ್ಯೂಯಸ್ ಅರ್ನಿಂಗ್ ಕೂಡ ಬಂದೇ ಬರುತ್ತೆ. ಸೊ ಒಂದು ಕಡೆ ಸಾಮರ್ಥ್ಯವನ್ನು ಹೇಗೆ ಹೆಚ್ಚಿಸ್ಕೊಳೋದು, ನಿಮ್ಮ ನಾಲೆಡ್ಜನ್ನು ಹೇಗೆ ಹೆಚ್ಚಿಸ್ಕೊಳೋದು ಅನ್ನೋದು ಇವಾಗ ತಾನೇ ಏನು ಹೇಳಿದೆ. ಮತ್ತೊಂದು ಕಡೆ ನಿಮಗೇನು ಬೇಕು ಅಂದರೆ ಮೈಂಡ್ ಸೆಟ್ ಖಂಡಿತವಾಗ್ಲೂ ಇಂಪಾರ್ಟೆಂಟು. ನೀವೇ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂದರೆ, ನಾನು ಯಾವಾಗೂ ಹೇಳ್ತೀನಿ, ಕೆಲವ್ರು ಕೇಳ್ತಾರೆ ದೇವ್ರ ಮೇಲೆ ನಂಬಿಕೆ ಇದೆ ಅಂತಾರಲ್ಲ, ಅದು ಎಷ್ಟು ಇಂಪಾರ್ಟೆಂಟು ಅಂತ. ನಾನೇನು ಹೇಳ್ತೀನಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ದೇವ್ರಿಗೆ ಎಲ್ಲಿಂದ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ? ಸೊ ನಮ್ಮ ಮೇಲೆ ನಮಗೆ ಜಾಸ್ತಿ ನಂಬಿಕೆ ಫಸ್ಟ್ ಇರಬೇಕು, ಮಾಡ್ತೀವಿ ಅನ್ನೋದು. ಅದರ ಜೊತೆಗೆ ಬೇರೆಯವ್ರ ಮೇಲೂ ನಂಬಿಕೆ ಇರಬೇಕು. ಸೊ ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಸಾಮರ್ಥ್ಯವನ್ನು ಫಸ್ಟ್ ಹೆಚ್ಚಿಸ್ಕೋಬೇಕು. ನಂತರ ನಿಮ್ಮ ಮೇಲೆ ಇದಾಗತ್ತೆ ನನಗೆ ಅನ್ನುವಂಥ ಆ್ಯಟಿಟ್ಯೂಡ್ ಇರಬೇಕು. ನಾನು ಯಾವಾಗೂ ಹೇಳ್ತೀನಿ, ಓನ್ಲಿ ರೂಲ್ ಫಾರ್ ಸಕ್ಸಸ್ ಇನ್ ಎನಿ ಫೀಲ್ಡ್ ಏನು ಅಂದರೆ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್. ಸೊ ಇವತ್ತು ನೀವು ಫೈಲ್ ಆದ್ರೆ ನಾನು ಮುಂದಿನ ಸಲ ಪ್ರಯತ್ನ ಪಡ್ತೀನಿ. ಥಾಮಸ್ ಆಲ್ವಾ ಎಡಿಸನ್ನು 1000 ಎಕ್ಸ್ಪೆರಿಮೆಂಟ್ ಮಾಡಿ ಬಲ್ಪಿನ ಒಂದು ಫಿಲಮೆಂಟ್ ಕಂಡಿಡಿತಾನೆ. ಯಾರೋ ಒಬ್ರೋಗ ಅವ್ನಿಗೆ ಹೇಳ್ತಾರೆ, ನೀನು ಒಬ್ಬ ಫೇಲ್ಯೂರ್ ಸೈಂಟಿಸ್ಟು, ನೀನು 999 ಸಲ ಬಲ್ಪನ್ನು ಯಾವ ರೀತಿ ನೀವು ಇವಾಗ ಫೇಲ್ಯೂರ್ ಆದ್ರಿ, ಬರೀ ಒಂದೇ ಒಂದು ಸಲ ನೀನು ಕಂಡಿಡಿದೆ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ಆಲ್ ಮೈ ಎಕ್ಸ್ಪೆರಿಮೆಂಟ್ಸ್ ಆರ್ ಸಕ್ಸಸ್ಫುಲ್ ಬಿಕಾಸ್ ಐ ನೋ ಒನ್ ವೇ ಟು ಡೂ ಅ ಬಲ್ಪ್ ಆ್ಯಂಡ್ 999 ವೇಸ್ ಆಫ್ ನಾಟ್ ಡೂಯಿಂಗ್ ಅ ಬಲ್ಪ್ ಅಂತಾನೆ. ಅಂದರೆ ನನಗೆ ಒಂದು ವಿಧಾನ ಬಲ್ಪ್ ಮಾಡೋದು ಗೊತ್ತು, 999 ವಿಧಾನದ ಪ್ರಕಾರ ಬಲ್ಪನ್ನು ಹೇಗೆ ಮಾಡಬಾರ್ದು ಅನ್ನೋದು ಗೊತ್ತು ನನಗೆ ಅಂತಾನೆ. ಸೊ ನಿಮ್ಮ ಪಾಸಿಟಿವ್ ಆ್ಯಟಿಟ್ಯೂಡ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಆ್ಯಕ್ಚುಲಿ ನಿಮಗೆ ಸಕ್ಸಸ್ಸಲ್ಲಿ ಕಲಿಯೋದು ಏನೂ ಇರೋದಿಲ್ಲ, ಫೇಲ್ಯೂರ್ಸಲ್ಲೇ ಜಾಸ್ತಿ ಕಲಿತೀರಾ. ಆದರೆ ಫೇಲ್ಯೂರ್ ಆದಾಗ ನೀವು ಅಲ್ಲೇ ನಿಲ್ಲಿಸೋ ಬದಲು ಅದೊಂದು ಕಲಿಕೆಯ ಒಂದು ವಿಧಾನ ಅಂತ ತಿಳ್ಕೊಂಡು ಯಾರು ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಹಿಡ್ಕೊಂಡು ಮುಂದುವರಿಸ್ತಾರೋ ಅವ್ರಿಗೆ ಸಕ್ಸಸ್ ಸಿಗುತ್ತೆ. ಅದಾನಿ ಹುಟ್ಟಿದಾಗೆ ಸಾಹುಕಾರನಾಗಲಿಲ್ಲ, ಮುಖೇಶ್ ಅಂಬಾನಿ ಹುಟ್ಟಿದಾಗೆ ಸಾಹುಕಾರನಾಗಲಿಲ್ಲ. ಅವ್ರಿಗೆ ನಮಗೂ ಜಾಸ್ತಿ ಫೇಲ್ಯೂರ್ಸ್ಗಳಿತ್ತು ಲೈಫಲ್ಲಿ. ಅದರ ಎಲ್ಲ ಫೇಲ್ಯೂರಲ್ಲಿ ಅವರು ಕಲಿಕೆಗಳನ್ನು ಇಟ್ಕೊಂಡು ಮುಂದೆ ಆ ಮಿಸ್ಟೇಕ್ಸ್ಗಳನ್ನು ಮಾಡ್ದೇನೆ ಆ ಪಾಸಿಟಿವ್ ಆ್ಯಟಿಟ್ಯೂಡ್ ಮತ್ತು ಮೈಂಡ್ ಸೆಟ್ಟಿಂದ ಇವತ್ತು ಎಲ್ಲರ ಮುಂದೆ ಅವರೊಂದು ಸಕ್ಸಸ್ಫುಲ್ ಎಕ್ಸಾಂಪಲ್ ಆಗಿ ನಿಂತಿದ್ದಾರೆ. ನಾನು ಯಾವಾಗೂ ಹೇಳ್ತೀನಿ, ನೀವು ರಜನಿಕಾಂತ್ ತೊಗೊಳ್ಳಿ, ರಾಜ್ಕುಮಾರ್ ತೊಗೊಳ್ಳಿ, ಅಮಿತಾಬ್ ಬಚ್ಚನ್ ತೊಗೊಳ್ಳಿ, ಅವ್ರು ಎಲ್ಲರೂ ಏನೇನು ಮಾಡಿದ್ರು ಇವತ್ತು ನಮಗೊಂದು ಸಕ್ಸಸ್ ಸ್ಟೋರಿ ಆಗಿದೆ. ಒನ್ಸ್ ಯು ಬಿಕಮ್ ಸಕ್ಸಸ್ಫುಲ್, ಯುವರ್ ಸ್ಟೋರಿ ಬಿಕಮ್ ಸಕ್ಸಸ್ ಸ್ಟೋರಿ. ಅದರ ಮುಂಚೆ ನೀವೇನೇನು ಮಾಡಿದ್ದೀರಾ ಅಲ್ವಾ, ಅದೆಲ್ಲ ಇವತ್ತು ಸಕ್ಸಸ್ ಸ್ಟೋರಿ. ನಿಮಗೆ ಜಸ್ಟ್ ಅದು ಒಂದು ಸಕ್ಸಸ್ ಬೇಕು, ಅದು ಬಂದ್ಬಿಡ್ತು ಅಂದರೆ ಹಳೇದೇನೇನೆಲ್ಲ ಫೇಲ್ಯೂರ್ ಇತ್ತಲ್ಲ ಅದೆಲ್ಲ ಸಕ್ಸಸ್ ಸ್ಟೋರಿ ಆಗಿಬಿಡುತ್ತೆ. ಇವತ್ತು ಹೋಗಿ ಹೇಳ್ತಾರೆ, ರಾಜ್ಕುಮಾರ್ ಅವ್ರು ಓದಿದ್ದು ಇದೇ ಸ್ಕೂಲು, ಆಮೇಲೆ ರಜನಿಕಾಂತ್ ಅವ್ರು ಓದಿದ್ದು ಆ ಸ್ಕೂಲು, ಅವ್ರು ಆ ಸ್ಕೂಲಲ್ಲಿ ಹೋದಾಗ ಯಾರಿಗೂ ಏನೂ ಗೊತ್ತಿರಲಿಲ್ಲ. ನೀವು ಸಕ್ಸಸ್ಫುಲ್ ಆಗಿಬಿಟ್ರೆ ನಿಮ್ಮ ಹಳೆ ಸ್ಟೋರಿ ಏನಾಗುತ್ತೆ, ಸಕ್ಸಸ್ ಸ್ಟೋರಿ ಆಗುತ್ತೆ. ನಾನು ಈಗ ಹೇಳ್ತಾ ಇದ್ದೀನಿ ನಮ್ಮೆಲ್ಲ ವೀಕ್ಷಕರಿಗೆ, ಇವತ್ತವರೆಗೂ ನಿಮಗೆ ನಡೆದಿರೋ ಎಲ್ಲ ಲೈಫಲ್ಲಿ ಏನೇನು ಘಟನೆಗಳಿದೆಯಲ್ಲ ಅದೆಲ್ಲ ಸಕ್ಸಸ್ ಸ್ಟೋರಿ ಆಗುತ್ತೆ. ಆದರೆ ಇವತ್ತು ನೀವು ಸಕ್ಸಸ್ಫುಲ್ ಆಗಬೇಕು,
ಆಗ್ತೀರಾ. ಯಾರಿಗ ಆ ಮೈಂಡ್ ಸೆಟ್ಟು, ಆ ಬದಲಾವಣೆಯನ್ನು ಮೈಂಡಲ್ಲಿ ಇಟ್ಕೊಳ್ತಾರೆ. ಆಮೇಲೆ ಈ ಮೈಂಡ್ ಸೆಟ್ ಅನ್ನೋದೇನಿದೆಯಲ್ಲ, ಅದು ಪರ್ಮನೆಂಟಾಗಿ ಅಷ್ಟೇ ಇರಬೇಕು ಅಂತಲ್ಲ. ನನ್ನ ಮೈಂಡ್ ಸೆಟ್ಟು ಡೈಲಿ ಎವಾಲ್ವ್ ಆಗ್ತಾ ಇದೆ, ಗ್ರೋ ಆಗ್ತಾ ಇದೆ, ಎಂಡೇ ಇಲ್ಲ ಅದಕ್ಕೆ. ಸೊ ಯಾರು ಈ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಇಟ್ಕೊಂಡು ಆ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಗ್ರೋ ಆಗ್ತಾ ಇರ್ತಾರೋ ಅವ್ರಿಗೆ ಸಕ್ಸಸ್ ಆ್ಯಂಡ್ ಮನಿ ಇಸ್ ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್, ಅದು ಬಂದೇ ಬರುತ್ತೆ. ಓಕೆ, ಈಗ ನೀವು ಹೇಳಿದಾಗ ಒಂದಷ್ಟು ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡಬೇಕು ಅನ್ನೋಂಥದ್ದು, ಮಾಡೋದಕ್ಕಿಂತ ಮುಂಚೆನೇ ಏನಾಗುತ್ತೋ ಏನೋ, ಅದ್ರಲ್ಲಿ ನಾನು ಇಲ್ಲಿವರೆಗೂ ನಾನು ಇನ್ವೆಸ್ಟ್ ಮಾಡಿಲ್ಲ, ಮುಂದೆ ಏನಾಗುತ್ತೋ ಏನೋ ಅನ್ನುವಂಥ ಆತಂಕ ಇರುತ್ತೆ. ಆವಾಗಲೂ ಕೂಡ ಅಂದರೆ ನೀವು ಆಗ 3 ರೂಲ್ಸ್ ಹೇಳಿದ್ರಲ್ಲ, ಅದೇ ಫಾಲೋ ಮಾಡಬೇಕಾ ಹೇಗೆ? ಖಂಡಿತ. ನೋಡಿ, ಫಿಯರ್ ಅನ್ನೋದು ಏನಕ್ಕೆ ಬರುತ್ತೆ ಅಂದರೆ, ಯಾವಾಗ ನಮಗೆ ಅದರ ಬಗ್ಗೆ ನಾಲೆಡ್ಜ್ ಇರೋದಿಲ್ವೋ ಫಿಯರ್ ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಈಗ ನನಗೆ ಆಲ್ರೆಡಿ ಕಾರ್ ಓಡಿಸೋದಕ್ಕೆ ಬರುತ್ತೆ, ನನಗೆ ಕಾರ್ ಓಡಿಸುವಾಗ ಭಯ ಆಗಲ್ಲ. ಅದೇ ನಿಮಗೆ ಕಾರ್ ಓಡಿಸೋಕೆ ಬರಲ್ಲ, ಸೊ ನೀವು ಕಾರ್ ಓಡಿಸಿ ಅಂದರೆ ಭಯ ಆಗೇ ಆಗುತ್ತೆ. ಅದೇ ಸ್ವಿಮ್ಮಿಂಗ್ ಮಾಡೋದಕ್ಕೆ ನನಗೆ ಬರಲ್ಲ ಅಂತ ಅಂದ್ಕೊಳೋಣ, ನನಗೆ ನೀವು ನೀರು ತೋರಿಸಿದ್ರೆ ಭಯ ಆಗುತ್ತೆ, ಬಿದ್ದರೆ ನನಗೆ ಈಜಾಡೋದಕ್ಕೆ ಬರೋದಿಲ್ಲ. ಅದೇ ಈಜಾಡೋಕ್ಕೆ ಆಲ್ರೆಡಿ ಬರೋವನಿಗೆ ನೀರು ನೋಡಿದ ತಕ್ಷಣ ಅವನಿಗೇನು ಭಯ ಆಗೋದಿಲ್ಲ. ಸೊ ಇಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಇನ್ ಸ್ಪೈಟ್ ಆಫ್ ಫಿಯರ್ ನೀವು ಯು ಹ್ಯಾವ್ ಟು ಆ್ಯಕ್ಟ್ ಆರ್ ಟೇಕ್ ಆ್ಯಕ್ಷನ್ ಅಂತ ನಾನು ಹೇಳ್ತೀನಿ. ಜನ ಏನು ಮಾಡ್ತಾರೆ, ಈ ಫಿಯರನ್ನು ತಲೆಯಲ್ಲಿ ಇಟ್ಕೊಂಡೇ ಕೆಲಸ ಮಾಡೋದಕ್ಕೇ ಹೋಗೋದಿಲ್ಲ. ಸೊ ನಾನೇನು ಹೇಳ್ತಿದ್ದೀನಿ, ಫಿಯರ್ ಇದ್ದರೂ ಕೂಡ ನೀವು ಯಾವಾಗ ಆ್ಯಕ್ಷನ್ ತೊಗೊಳ್ತೀರಾ, ನಂತರ ಇವತ್ತು ಯಾರಿಗೋ ಒಬ್ರಿಗೆ ಬರ್ಬೋದು, ನನಗೆ ಕಾರ್ ಡ್ರೈವಿಂಗ್ ಬರ್ಬೋದು. ಅದ್ರ ಫಸ್ಟ್ ಡೇ ನನಗೂ ಕೂಡ, ನಾನು ಹುಟ್ಟಿದಾಗಲೇ ಕಾರ್ ಡ್ರೈವಿಂಗ್ ಕಲ್ತ್ಕೊಂಡು ಹುಟ್ಟಲಿಲ್ಲ, ಹುಟ್ಟುವಾಗಲೇ ನಾನು ಈಜನ್ನು ಕಲ್ತ್ಕೊಂಡು ಈ ದೇಶಕ್ಕೆ ಬರಲಿಲ್ಲ. ಅದೇ ಥರ ಎಲ್ಲವೂ ಕೂಡ ಹೊಸದರಲ್ಲಿ ನಿಮಗೆ ಆ ಫಿಯರ್ ಇರುತ್ತೆ. ಸೊ ಜಾಸ್ತಿ ದುಡ್ಡನ್ನು ಫಸ್ಟೇ ಹಾಕ್ಬಿಟ್ಟು ನಾನು ಅದನ್ನು ಪ್ರಯತ್ನ ಪಡ್ತೀನಿ ಅನ್ನೋ ಬದಲು ಒಂದು ಸಣ್ಣ ಇನ್ವೆಸ್ಟ್ಮೆಂಟನ್ನು ಮಾಡಿ, ಅದು ಶೇರ್ ಮಾರ್ಕೆಟಲ್ಲಿ ಆಗಿರ್ಬೋದು ಅಥವಾ ನಿಮಗೆ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಯಾವುದೇ ಒಂದು ಹೂಡಿಕೆಯ ವಿಧಾನಗಳಾಗಿರ್ಬೋದು. ಸೊ ಎಲ್ಲಿ ನಿಮಗೆ ಫಿಯರ್ ಇರುತ್ತೋ ಕಡಿಮೆ ಅಮೌಂಟಿಂದ ಸ್ಟಾರ್ಟ್ ಮಾಡಿ ಹಂತ ಹಂತವಾಗಿ ಶ್ರೀಮಂತರಾಗಬೇಕು ಅನ್ನೋ ಪ್ರಿನ್ಸಿಪಲನ್ನು ಇಟ್ಕೊಳ್ಳಿ. ನಾನು ನಾಳೆ ಬೆಳಿಗ್ಗೆ ನಾನು ಮುಖೇಶ್ ಅಂಬಾನಿ ಆಗಿಬಿಡ್ಬೇಕು, ನಾಳೆ ಬೆಳಿಗ್ಗೆ ನಾನು ವಿರಾಟ್ ಕೊಹ್ಲಿ ಆಗಬೇಕು, ನಾಳೆ ಬೆಳಿಗ್ಗೆ ನಾನು ಸುಶೀಲಾ ಥರ ಹಾಡು ಹೇಳಬೇಕು, ಜಾನಕಿ ಥರ ಹಾಡು ಹೇಳಬೇಕು, ಆಗಲ್ಲ. ಅವರು 30 ವರ್ಷ 40 ವರ್ಷ ತೊಗೊಂಡಿದ್ದಾರೆ, ಇವತ್ತು ಬ್ಯಾಟ್ ಇಟ್ಕೊಳ್ತಿದ್ದಾರೆ, ನಾಳೆ ಬೆಳಿಗ್ಗೆ ವಿರಾಟ್ ಕೊಹ್ಲಿ ಆಗಬೇಕು ಅಂದ್ರೆ ಆಗೋದಿಲ್ಲ. ಪರಿಶ್ರಮ ಯಾರ ಬಳಿ ಇರುತ್ತೋ, ಅದರ ಜೊತೆಗೆ ಯಾರ ಬಳಿ ಮೌಲ್ಯತೆಗಳಿರುತ್ತೋ, ಅದರ ಜೊತೆಗೆ ಯಾರ ಬಳಿ ಈ ಕಷ್ಟದ ಜೊತೆಗಡೆ ಕಿಸ್ಮತ್ ಆಟೋಮೆಟಿಕ್ ಬಂದ್ಬಿಡುತ್ತೆ, ಲಕ್ಕು. ಸೊ ನಾನೇ ಆಗಲೇ ಹೇಳ್ದಂಗೆ ಮೆಹನತ್ತು, ನಿಯತ್ತು ಮತ್ತು ಕಿಸ್ಮತ್ತು 3 ಒಟ್ಟಿಗೆ ಬರುತ್ತೆ. ಇದನ್ನು ಮಾಡಿ ಟೈಮ್ ಕೊಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಯು ಕಾಂಟ್ ಬಿಕಮ್ ರಿಚ್ ಟುಮಾರೋ ಮಾರ್ನಿಂಗ್, ಓವರ್ ನೈಟ್ ರಿಚ್ ಆಗಿಬಿಡ್ತೀವಿ ಅನ್ನೋದು ಕೂಡ ಆಗೋದಿಲ್ಲ. ಹಂತ ಹಂತವಾಗಿ ನಿಮ್ಮ ಜ್ಞಾನವನ್ನು ವೃದ್ಧಿಸ್ಕೊಂಡು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡಾಗ ಖಂಡಿತವಾಗ್ಲೂ ಶ್ರೀಮಂತರನ್ನ ಆಗೇ ಆಗ್ತೀರಾ, ಮ್ಯಾಟರ್ ಆಫ್ ಟೈಮ್. ಓಕೆ, ಈಗ ನೀವು ಆಗಲೇ ಒಂದಷ್ಟು 2 ಲೈನ್ಸ್ ಇದರಲ್ಲಿ ಹೇಳಿದ್ರಿ. ಅಂದರೆ ಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಒಂದು ಜಾಬ್ ಮಾಡ್ತಾ ಇರ್ತೀನಿ ನಾನು, ಆ ಜಾಬಲ್ಲಿ ಓಕೆ ಇಷ್ಟೊಂದು ಸ್ಯಾಲ್ರಿ ಬರುತ್ತೆ ನನಗೆ ಅಂತ ಹೇಳಿ, ಬಟ್ ಅದು ನಂಗೆ ಸಾಕಾಗಲ್ಲ ಅಂದಾಗ ಈ ಜಾಬನ್ನು ಕಂಟಿನ್ಯೂ ಮಾಡಬೇಕಾ ಬೇಡ ಅನ್ನೋದು ಕೆಲವರಿಗೆ ಇರುತ್ತೆ. ಅಥವಾ ನಾನು ಈ ಸೈಡ್ ಇನ್ಕಮ್ ಏನಾದರೂ ಮಾಡಬೇಕಾ, ಮಾಡಿದರೆ ನನಗೆ ಆ ರೀತಿಯ ಸಮಸ್ಯೆಯಿಂದ ಪರಿಹಾರ ಕಂಡುಕೊಳ್ಬಹುದಾ, ಈ ಥರ ಯೋಚನೆ ಇರುವವರಿಗೆ ಆವಾಗ ನೀವು ಏನು ಸಜೆಸ್ಟ್ ಮಾಡ್ತೀರಿ? ನೋಡಿ, ನಾನು ಪ್ರಾಕ್ಟಿಕಲ್ಲಾಗಿ ರಿಯಲಿಸ್ಟಿಕ್ಕಾಗಿ ಮಾತಾಡ್ತೀನಿ, ಇಲ್ಯೂಷನಲ್ಲಿ ಮಾತಾಡ್ತಾ ಇಲ್ಲ. ಈಗ ನೀವು ಜಾಬ್ ಮಾಡ್ತಿದ್ದೀರಾ, ನಿಮ್ಗೊಂದು ಸಂಬಳ ಬರ್ತಾ ಇದೆ, ನಿಮಗದು ಸಾಕಾಗ್ತಾ ಇಲ್ಲ, ಜಾಸ್ತಿ ಬೇಕು. ನಾವು ಜಾಸ್ತಿ ವ್ಯಾಲ್ಯೂವನ್ನು ಕಂಪ್ನಿಗೆ ಕೊಟ್ಟರೆ ಅವಾಗ ಜಾಸ್ತಿ ಸಂಬಳವನ್ನು ಕಂಪ್ನಿ ನಮಗೆ ಕೊಡುತ್ತೆ. ಈಗ ಎಲ್ಲರಿಗೂ ಏನಾಗುತ್ತೆ, ನನಗೆ ಯಾಕೆ ಬರೀ 20,000 ಸಂಬಳ, ನನ್ನ ಫ್ರೆಂಡ್ ಯಾರೋ ಇದ್ದಾರೆ ಅವ್ರಿಗೆ 50,000 ಕೊಡ್ತಾ ಇದ್ದಾರೆ. ಅವ್ರು 50,000 ಕೊಡ್ತಿರೋರಿಗೆ ನಿಮಗೂ ಜಾಸ್ತಿ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು, ಅಥವಾ ನಿಮಗೂ ಜಾಸ್ತಿ ಅವ್ರ ಕಂಪ್ನಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿರಬೇಕು. ನೀವು ನಾನು ಕಂಪ್ನಿಗೆ ಜಾಸ್ತಿ ಹೇಗೆ ಕಾಂಟ್ರಿಬ್ಯೂಟ್ ಮಾಡಲಿ ಅಂತ ನೀವು ಯೋಚನೆ ಮಾಡಿದಾಗ ಕಂಪ್ನಿ ನಿಮಗೆ ಜಾಸ್ತಿ ಸ್ಯಾಲರಿ ಕೊಡುತ್ತೆ. ಸೊ ನಿಮಗೆ ಜಾಸ್ತಿ ಸ್ಯಾಲರಿ ಬೇಕು ಅಂದರೆ ನೀವು ಕಂಪ್ನಿಗೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಬೇಕು, ಇದು ಒಂದು. ಎರಡನೇದು, ನೀವು ಕಂಪ್ನಿಗೆ ಮಾಡುವ ಕೆಲಸವನ್ನು ಬಿಟ್ಟು ಎಕ್ಸ್ಟ್ರಾ ಟೈಮಲ್ಲಿ ನಾನು ಬೇರೆ ಏನಾನ ಕೆಲಸ ಮಾಡ್ಬೋದಾ, ಅಥವಾ ಅದೇ ಕಂಪ್ನಿಗೆ ನಾನು ಎಕ್ಸ್ಟ್ರಾ ಟೈಮ್ ಕೊಟ್ಟು ನನ್ನ ಸ್ಯಾಲ್ರಿಯನ್ನು ಜಾಸ್ತಿ ಮಾಡ್ಕೋಬೋದಾ, ಸೈಡ್ ಬಿಸ್ನೆಸ್ ನಾನೇನಾನ ಮಾಡ್ಬೋದಾ, ಶನಿವಾರ ಭಾನುವಾರ ನನ್ನ ಬಿಡುವಿನ ವೇಳೆಯಲ್ಲಿ ನಾನು ಬೇರೆ ಏನಾನ ಕೆಲಸ ಮಾಡ್ಬೋದಾ. ಹಾಗೂ ಎಸ್ಪೆಷಲಿ ಅನೇಕ ಜನ ಯೋಚನೆ ಮಾಡ್ತಿರ್ತಾರೆ, ನಾನೀಗ ಆಲ್ರೆಡಿ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ, ನನಗೆ ಸ್ಯಾಲ್ರಿ ಬರ್ತಾ ಇದೆ, ನಾನು ಇದನ್ನು ಬಿಟ್ಬಿಟ್ಟು ಇಮಿಡಿಯೇಟಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾ. ಈ ಥರ ಯೋಚನೆ ಮಾಡೋರ್ಗೂ ನಾನು ಏನು ಹೇಳ್ತೀನಿ, ಈ ಟ್ರಾನ್ಸಿಷನ್ ಅಥವಾ ಮೂವ್ಮೆಂಟ್ ಫ್ರಮ್ ಎಂಪ್ಲಾಯಿ ಟು ಬಿಸ್ನೆಸ್ ಓನರ್, ಆ ಟ್ರಾನ್ಸಿಷನನ್ನು ಕೂಡ ಫೇಸ್ಡ್ ಮ್ಯಾನರಲ್ಲಿ ನಿಧಾನಗತಿಯಲ್ಲಿ ಮಾಡಬೇಕು. ನಾನು ಇವತ್ತು ಎಂಪ್ಲಾಯ್ಮೆಂಟಲ್ಲಿ ಇದ್ದೀನಿ, ನಾಳೆ ಬೆಳಗ್ಗೆ ನಾನು ಓನರ್ ಆಗಿಬಿಡ್ತೀನಿ ಅಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಹಂತ ಹಂತವಾಗಿ ಫೇಸ್ಡ್ ಮ್ಯಾನರ್ ಆಗಿ ಈ ಬದಲಾವಣೆಯನ್ನು ಕೂಡ ಮಾಡಬೇಕು. ನಾನು ಕೂಡ ಶುರುವಲ್ಲಿ ಕಾಲೇಜಲ್ಲಿ ಹೋಗಿ ಪಾಠ ಮಾಡ್ತಾ ಇದ್ದೆ, ಅದಾದ ನಂತರ
ವಾಪಸ್ ಈವ್ನಿಂಗ್ ಫ್ರೀ ಟೈಮ್ ಬಂತು ನನಗೆ ಅಂದರೆ ಟ್ಯೂಷನ್ಸ್ಗಳನ್ನು ಮಾಡ್ತಾ ಇದ್ದೆ. ದಿನಕ್ಕೆ 14 ಗಂಟೆ 16 ಗಂಟೆ ಪರಿಶ್ರಮ ಹಾಕಿ ಕೆಲಸ ಮಾಡಿ ಅದಾದ ನಂತರ ಓಕೆ ಶೇರ್ ಮಾರ್ಕೆಟ್ ಬಂದೆ, ನಂತರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ರುದ್ರಮೂರ್ತಿಗೆ ಮಾತ್ರ ಗೊತ್ತು ರುದ್ರಮೂರ್ತಿಯ 44 ವರ್ಷದ ಜೀವನದಲ್ಲಿ ಇದ್ದಂತಹ ಪರಿಶ್ರಮಗಳು. ಇವತ್ತು ಬರೀ ಆಚೆಗಡೆ ಸಕ್ಸಸ್ ಔಟ್ಕಮ್ ಅನ್ನು ನೋಡಿ ಮಾತನಾಡುವ ಜನಗಳು ಇರ್ತಾರೆ. ಪರಿಶ್ರಮವನ್ನು ಯಾರು ಕರೆಕ್ಟಾಗಿ ಸರಿಯಾದ ಡೈರೆಕ್ಷನ್ನಲ್ಲಿ ಮಾಡ್ತಾರೆ, ಆ ಪರಿಶ್ರಮದ ಜೊತೆ ಯಾರಿಗೆ ಜೀವನದ ಮೌಲ್ಯತೆಗಳು ಅಥವಾ ನಾನು ಈಗ ತಾನೇ ಹೇಳ್ದಂಗೆ ಇಂಟಿಗ್ರಿಟಿ ಅಂತ ಕರಿತೀವಿ, ಮೆಹನತ್ ಜೊತೆ ಇಂಟಿಗ್ರಿಟಿ ಅಥವಾ ವ್ಯಾಲ್ಯೂ ಸಿಸ್ಟಮ್ ಇರುತ್ತೆ, ಅವರು ಕಿಸ್ಮತ್ ಅಥವಾ ಲಕ್ ಆಟೋಮೆಟಿಕ್ ಆಗಿ ಬರುತ್ತೆ ಆ್ಯಂಡ್ ದೇ ವಿಲ್ ಮೇಕ್ ಮನಿ, ದೇ ವಿಲ್ ಬಿಕಮ್ ಸಕ್ಸಸ್ಫುಲ್. ಅವ್ರಿಗೆ ಏನೇನು ಬೇಕು ಎಲ್ಲ ಸಿಗುತ್ತೆ. ಸೊ ಯಾರ್ಯಾರು ಆಲ್ರೆಡಿ ಎಂಪ್ಲಾಯ್ಮೆಂಟಲ್ಲಿ ಇದ್ದೀರಾ, ಜಾಸ್ತಿ ಕಾಂಟ್ರಿಬ್ಯೂಷನನ್ನು ಕಂಪ್ನಿಗೆ ನಾನು ಹೇಗೆ ಮಾಡಬಹುದು, ಅದರ ಮುಖಾಂತರ ನನ್ನ ಸಂಬಳ ಹೇಗೆ ಜಾಸ್ತಿ ಮಾಡ್ಕೋಬೋದು, ನನ್ನ ಬಿಡುವಿನ ಸಮಯದಲ್ಲಿ ನಾನು ಬೇರೆ ವರ್ಕನ್ನು ಮಾಡುವ ಮುಖಾಂತರ ಅಡಿಷ್ನಲ್ ಇನ್ಕಮನ್ನು ಹೇಗೆ ನಾನು ಸಂಪಾದಿಸ್ಬೋದು, ಅದರ ಕಡೆನೂ ಕೂಡ ಯೋಚನೆ ಮಾಡಬೇಕು. ಆಮೇಲೆ ಮಲ್ಟಿಪಲ್ ಸೋರ್ಸಸ್ ಆಫ್ ಪ್ಯಾಸಿವ್ ಇನ್ಕಮನ್ನು ಕ್ರಿಯೇಟ್ ಮಾಡಬೇಕು. ಹಾರ್ಡ್ ವರ್ಕಿನ ಮುಖಾಂತರ ಮಾತ್ರ ಯು ಕ್ಯಾನ್ ಮೇಕ್ ಮನಿ ಆ್ಯಂಡ್ ಬಿಕಮ್ ಸಕ್ಸಸ್ಫುಲ್ ಇನ್ ಲೈಫ್. ಸುಮ್ಮನೆ ಕೂತ್ಕೊಂಡು ನಾನು ಬರೀ ವೇಸ್ಟ್ ಕೆಲಸ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರ್ತೀನಿ ಅಂದರೆ ಆಗಲ್ಲ. ನೀವು ಲೇಸಿನೆಸ್ಸನ್ನು ಯಾವತ್ತು ಬಿಡ್ತೀರಾ ಅವಾಗ ಆಟೋಮೆಟಿಕ್ಕಾಗಿ ಸಕ್ಸಸ್ಫುಲ್ ಆಗ್ತೀರಾ. ಆಮೇಲೆ ನಾನು ಅನೇಕ ಜನಕ್ಕೆ ಕೇಳ್ತೀನಿ, ಏನೂ ಮಾಡದೆ ಶ್ರೀಮಂತರಾಗೋದು ಹೇಗೆ ಅಂತ. ಒಬ್ಬ ವ್ಯಕ್ತಿ ಪುಸ್ತಕ ಬರೀತಾನೆ 30 ಡೇಸಲ್ಲಿ ಹೌ ಟು ಬಿಕಮ್ ರಿಚ್, ಅವನೊಂದು ಪುಸ್ತಕ ಬರೀತಾನೆ. ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ಆ ಪುಸ್ತಕವನ್ನು ಖರೀದಿ ಮಾಡ್ತಾರೆ. ಅದಾದ ನಂತರ ಎಲ್ಲ ಬಂದು ಕೇಳ್ತಾರೆ ಅವನನ್ನ, ಏನಯ್ಯ ಇಡೀ ಪುಸ್ತಕ ಓದಾಯ್ತು, ನಾನು ಬೇಗ ಶ್ರೀಮಂತನಾಗ್ಲೇ ಇಲ್ಲ ಅಂತ. ಅವನು ಹೇಳ್ತಾನೆ, ನೀವು ನನ್ನ ಪುಸ್ತಕ ಖರೀದಿ ಮಾಡಿದ್ರಲ್ಲ, ಇದನ್ನು ಓದಿದ್ರಲ್ಲ, ನಾನಂತೂ ಖಂಡಿತ ಶ್ರೀಮಂತನಾದೆ ಅಂತ. ಅಂದ್ರೆ ಅವನು ಅಟ್ಲೀಸ್ಟ್ ಬುಕ್ ಬರೆಯುವ ಪರಿಶ್ರಮವನ್ನ ಆದ್ರೂ ಮಾಡಿದಾನೆ. ಇವ್ರು ಅದನ್ನ ಸುಮ್ಮನೆ ನಾನು ಹಿಂಗೆ ತಿರುವಾಕ್ಬಿಟ್ಟು ರಿಚ್ ಆಗ್ಬಿಡ್ತೀನಿ ಅಂದ್ರೆ ಆಗಿಲ್ಲ. ಅಂದ್ರೆ ಕನಸು ಕಟ್ಕೊಂಡು ಕುತ್ಕೊಂಡ್ರೆ ಏನೂ ಆಗಲ್ಲ ಇಲ್ಲಿ ಅಂತ ಹೇಳಿ. ಕನಸನ್ನ ನನಸು ಮಾಡೋದಕ್ಕೆ ಕಷ್ಟ ಬೀಳಬೇಕು, ಕನಸು ಕನಸಾಗೆ ಉಳಿಬಾರ್ದು. ಆಮೇಲೆ ನಾನು ಮೋಟಿವೇಶನ್ ಮೇಲೆ ಖಂಡಿತ ಬಿಲೀವ್ ಮಾಡಲ್ಲ. ಯಾಕೆ ಗೊತ್ತಾ, ಮೋಟಿವೇಶನಿಂದ 1 ನಿಮಿಷ 2 ನಿಮಿಷ 1 ದಿವಸ ನೀವು ನಂಗೆ ಫುಲ್ ಎನರ್ಜಿ ಬಂತು, ಯೂಟ್ಯೂಬಲ್ಲಿ ಅನೇಕ ವಿಡಿಯೋಗಳನ್ನು ನೋಡುವ ಮುಖಾಂತರ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೋಬೋದು. ಮೋಟಿವೇಶನ್ ಮುಖಾಂತರ ಹೊಟ್ಟೆ ತುಂಬೋದಿಲ್ಲ, ಬರೀ ನಿಮ್ಮ ಮೈಂಡ್ ಒಂದು ಟೆಂಪರವರಿ ಎನರ್ಜಿ ಬರುತ್ತೆ. ಮೊನ್ನೆ ನಾನು ಸುಳ್ಳಿಗೆ ಹೇಳ್ತಾ ಇಲ್ಲ, ಒಂದು ಹಾಡು ಯಾರೋ ಬರೆದಿದ್ರು, ಅದನ್ನು ಓದ್ತಾ ಇದ್ರು. ಏನು ಅಂದರೆ, ನೀನು ಏನು ಯೋಚನೆ ಮಾಡಬೇಡ, ಬಡವನಾದರೆ ಏನು ಪ್ರಿಯೆ, ಕೈ ತುತ್ತನ್ನು ನಾನು ತಿನ್ನಿಸುವೆ ಅಂತ. ನೀವು ಹೆಂಡ್ತಿಗೆ ಹೋಗ್ಬಿಟ್ಟು ನಾನು ಗುಡಿಸ್ಲಲ್ಲಿ ಕೂತ್ಕೊಂಡು ಕೈ ತುತ್ತು ತಿನ್ನಿಸ್ತಾ ಇರ್ತೀನಿ ಅಂದರೆ ಆ ಊಟ ತಿನ್ಸೋದಕ್ಕಾದರೂ ದುಡ್ಡು ಬೇಕು ಅಂತ. ಆಮೇಲೆ ಈ ಹಾಡು ಬರೆದು ಈ ಥರ ವೀಕ್ ಮೈಂಡ್ಗಳನ್ನು ಅಟ್ರ್ಯಾಕ್ಟ್ ಮಾಡಿ ಆ ಹಾಡು ಬರೆದವ್ರು ಖಂಡಿತವಾಗ್ಲೂ ಬಂಗ್ಲೆಲಿದ್ದಾರೆ, ಗುಡಿಸ್ಲಲ್ಲಿ ಇರೋದಿಲ್ಲ. ಈ ವೀಕ್ ಮೈಂಡ್ ಸೆಟ್ಟಿಂದ ನಾವು ಆಚೆ ಬರಬೇಕು. ಇದು ಜಸ್ಟ್ ಒಂದು ಉದಾಹರಣೆ, ಈ ಥರ 100 ಹಾಡು ಬೇಕಾದರೂ ನಾನು ಹೇಳ್ಬೋದು. ಸೊ ಈ ಹಾಡು ಮುಖ್ಯ ಅಲ್ಲ ನನಗೆ, ಆ ಮೈಂಡ್ ಸೆಟ್ ಬ್ಯಾಕ್ ಸೈಡ್ ಏನಿದೆಯಲ್ಲ ಅದು ಬದಲಾಗಬೇಕು. ಯಾರು ಮೈಂಡ್ ಸೆಟ್ಟನ್ನು ಬದಲಾಯಿಸ್ಕೊಳ್ತಾರೆ ನೋಡಿ, ನಾನು ಶ್ರೀಮಂತನಾಗಬೇಕು ಅಂತ ನೀವು ಬಿಲೀವ್ ಮಾಡ್ಬೇಕು. ನಾನು ಎಷ್ಟೊಂದು ಜನ ಕೇಳ್ತೀನಿ, ನೀವು ಮಲಗಿದ್ರೆ ನಾನು ನಿಮ್ಮನ್ನು ಎಬ್ಬಿಸ್ಬೋದು, ನೀವು ಮಲಗಿರಂಗೆ ಆ್ಯಕ್ಟಿಂಗ್ ಮಾಡ್ತಾ ಇದ್ರೆ ನಿಮ್ಮನ್ನು ಖಂಡಿತವಾಗ್ಲೂ ಎಬ್ಸೋದಕ್ಕೆ ಆಗೋದೇ ಇಲ್ಲ. ಸೊ ಕೆಲವ್ರು ಇರ್ತಾರೆ, ನೋಡೋಣ ಇಂಥ ಪ್ರೋಗ್ರಾಮ್ ಅಲ್ಲ, ಅದು ಹೆಂಗೆ ರುದ್ರಮೂರ್ತಿ ನಮ್ಮನ್ನು ಶ್ರೀಮಂತರಾಗಿ ಮಾಡ್ತಾರೆ, ನಾನು ಈ ಪ್ರೋಗ್ರಾಮ್ ನೋಡಿದ್ರು ನಾನು ಆಗಲ್ಲ, ಬೇಕಾದ್ರೆ ಅಂಥವ್ರನ್ನ ನಾವೇನು ಮಾಡೋಕ್ಕಾಗಲ್ಲ. ಫಸ್ಟ್ ನಿಮಗೆ ಬಿಲೀಫ್ ಇರಬೇಕು, ನೀವು ಶ್ರೀಮಂತರಾಗ್ತೀರಾ. ಅದಾಗೋದಕ್ಕೆ ನನಗೇನೇನು ಬೇಕು ಅದನ್ನು ನಾನು ಕಲಿಯೋಕ್ಕೆ ರೆಡಿ ಇದ್ದೀನಿ. ಕಲ್ತಾದ ನಂತರ ಅದನ್ನು ನಾನು ಇಂಪ್ಲಿಮೆಂಟ್ ಮಾಡಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀನಿ. ಅಂಥವ್ರು ಶ್ರೀಮಂತರಾಗ್ತಾರೆ. ನೀವು ನಿದ್ದೆ ಮಾಡ್ತಾ ಇದ್ದರೆ ನಾನು ಎಬ್ಬಿಸ್ಬೋದು, ನೀವು ನಿದ್ದೆ ಮಾಡಂಗೆ ಆ್ಯಕ್ಟಿಂಗ್ ಮಾಡ್ಕೊಂಡು ಅದು ಹೆಂಗೆ ಎಬ್ಬಿಸ್ತೀಯ ನೋಡ್ತೀನಿ, ಎಬ್ಬಿಸು ನನ್ನನ್ನು ಅಂದರೆ ಎಬ್ಸೋಕ್ಕಾಗಲ್ಲ. ಸೊ ಯಾರು ಮೈಂಡ್ ಸೆಟ್ಟನ್ನು ಬದಲಾವಣೆ ಮಾಡಿಕೊಂಡು ನಿಮ್ಮ ಎನ್ವಿರಾನ್ಮೆಂಟ್, ನಿಮ್ಮ ಸುತ್ತಮುತ್ತಲಿರುವಂಥ ನೆಗೆಟಿವಿಟಿಯನ್ನು ಯಾರು ರಿಮೂವ್ ಮಾಡ್ಕೊಳ್ತೀರಾ ಅವ್ರು ಖಂಡಿತವಾಗ್ಲೂ ದುಡ್ಡು ಬಂದರೆ ಸಕ್ಸಸ್ ಬಂತು ಅಂತ ಅರ್ಥ. ಆದರೆ ಆ ಸಕ್ಸಸ್ ಬಂದಾದ ನಂತರವೂ ಕೂಡ ನೀವು ಎಷ್ಟು ಹಂಬಲ್ ಆಗಿರ್ತೀರಾ, ಎಷ್ಟು ಗ್ರೌಂಡೆಡ್ ಆಗಿರ್ತೀರಾ, ಆ ದುಡ್ಡು ನಿಮ್ಮ ಜೊತೆ ಇರುತ್ತೆ. ಆಮೇಲೆ ಅದನ್ನ ಹೇಗೆ ನೀವು ಬಳಸ್ಕೊಳ್ತೀರಿ ಅಂತ ಹೇಳಿ. ಖಂಡಿತವಾಗ್ಲೂ ನೋಡಿ, ಹಣ ಮಾಡೋರನ್ನ ನಾನು ತುಂಬ ಜನ ನೋಡಿದ್ದೀನಿ, ಆದರೆ ಅದನ್ನು ಉಳಿಸ್ಕೊಂಡು ಅಲ್ಲೇ ಸ್ಟೇಬಲ್ ಆಗಿರೋರನ್ನ ಖಂಡಿತ ಕಡಿಮೆ ಜನನ ಮಾತ್ರ ನೋಡಿದ್ದೀನಿ. ಇದನ್ನು ತುಂಬ ಚೆನ್ನಾಗಿ ಒಂದು ಕಡೆ ಬಿಲ್ ಗೇಟ್ಸ್ ಹೇಳ್ತಾರೆ, ದೇರ್ ಆರ್ ಮೆನಿ ವೇಸ್ ಟು ಬಿಕಮ್ ರಿಚ್ ಬಟ್ ಓನ್ಲಿ ಒನ್ ವೇ ಟು ಸ್ಟೇ ರಿಚ್, ಬಿ ಹಂಬಲ್ ಅಂತಾರೆ. ಅಂದರೆ ನೀವು ದುಡ್ಡು ಮಾಡೋದಕ್ಕೆ ಅನೇಕ ವಿಧಾನಗಳಿದೆ, ಆದರೆ ಮಾಡಿರುವ ದುಡ್ಡನ್ನು ಉಳಿಸ್ಕೊಳೋದಕ್ಕೆ ಒಂದೇ ವಿಧಾನ ಇದೆ, ತಲೆ ಬಗ್ಗಸ್ ನಡಿಬೇಕು, ಆ ಹಂಬಲ್ನೆಸ್ ತುಂಬ ಬೇಕು ಅಂತ. ಆಮೇಲೆ ನಾನು ಮಾತಾಡ್ತಾ ಈ ಎಕ್ಸಾಂಪಲಲ್ಲೇ ಕೂಡ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಕೊನೆಯದಾಗಿ, ಏನು ಅಂದರೆ ದುಡ್ಡು ಮಾಡ್ತೀಯಾ ಬಿಡ್ತೀಯಾ ಅದೆಲ್ಲದಕ್ಕೂ ಮುಖ್ಯವಾಗಿ ಮೈಂಡ್ ಸೆಟ್ ಚೇಂಜ್ ಆಗಬೇಕು ಅನ್ನೋದೇ ಇಂಪಾರ್ಟೆಂಟು. ಆಮೇಲೆ ವೆರಿ ವೆರಿ ಇಂಪಾರ್ಟೆಂಟಾಗಿ ನಾನು ಹೇಳ್ತೀನಿ, ಮನುಷ್ಯ ಹುಟ್ಟಿದಾಗ ಮಾತ್ರ
ಬಡವನಾಗಿ ಹುಟ್ಟೋದಕ್ಕೆ ಸಾಧ್ಯ. ಅವನು ಸಾಯುವಾಗಲೂ ಕೂಡ ಬಡವನಾಗೇ ಸಾಯ್ತಾ ಇದ್ದಾನೆ ಅಂದರೆ ಅದಕ್ಕೆ ಅವನೇ ಕಾರಣ ಅಂತ ಹೇಳ್ತೀನಿ. ಓಕೆ, ಕೊನೆಯದಾಗಿ ನಾನು ಕೇಳೋದು ಕ್ವಿಕ್ಕಾಗಿ ನಿಮ್ಮ ಪ್ರಶ್ನೆಯಲ್ಲಿ ಈಗ ನೀವು ಕೊಟ್ಟಂತಹ ಉತ್ತರದಲ್ಲಿ ಒಂದು ಪ್ರಶ್ನೆ ಅಂದರೆ ಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದು ಹೇಗೆ ಅನ್ನುವಂಥ ಪ್ರಶ್ನೆಗೆ ಯಾವ ಬಾಗಿಲನ್ನು ತಿರಿಬೇಕು? ಇನ್ಕಮ್ ಸೋರ್ಸಾ ಅಥವಾ ನಮ್ಮ ಮೈಂಡ್ ಸೆಟ್ಟಾ ಅಥವಾ ಸ್ಕಿಲ್ಲಾ ಅಂತ ಹೇಳಿ ಆ ಮೂರೂ ಇರಬೇಕಾ? ಎಕ್ಸಲೆಂಟ್. ನೀವು ನೀರು ಜಾಸ್ತಿ ಬರಬೇಕು ಫೋರ್ಸ್ ಆಗಿ ಅಂದರೆ ಯಾವ ಕೊಳಾಯನ್ನು ತೆಗಿಬೇಕು ಅಂತ ಕೇಳಿದ್ರಿ. ನಿಮ್ಮ ಹತ್ರ 3 ಕೊಳ ಇದ್ದರೆ 3 ಕೊಳಾಯನ್ನು ತೆಗೆದ್ರೆ ನೀರು ಫೋರ್ಸಾಗಿ ಬರುತ್ತೆ. ಅಂದರೆ ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿ, ಜಾಸ್ತಿ ಇನ್ಕಮ್ ಸೋರ್ಸಸ್ಗಳನ್ನು ಕ್ರಿಯೇಟ್ ಮಾಡಿ, ಎಕ್ಸ್ಪೆಂಡಿಚರ್ಗಳನ್ನು ಕಡಿಮೆ ಮಾಡಿ, ಆಮೇಲೆ ಶ್ರೂಡಾಗಿ ಬುದ್ಧಿವಂತಿಕೆಯಿಂದ ಹೂಡಿಕೆಗಳನ್ನು ಮಾಡಿ, ಇದಿಷ್ಟು ಮಾಡಿದ್ರೆ ಇಟ್ ಇಸ್ ಅ ಮ್ಯಾಟರ್ ಆಫ್ ಟೈಮ್, ಖಂಡಿತವಾಗ್ಲೂ ನೀವು ಶ್ರೀಮಂತರಾಗೇ ಆಗ್ತೀರಾ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಪಾಡ್ಕಾಸ್ಟಲ್ಲಿ ಜಾಯ್ನ್ ಆಗಿ ಹಣ ಮಾಡೋದು ಹೇಗೆ, ಹಣವನ್ನು ಮಾಡಿದನ್ನು ಉಳಿಸಿಕೊಳ್ಳುವ ಬಗೆ ಹೇಗೆ, ಜೊತೆಗೆ ಅದನ್ನು ಯಾವ ರೀತಿಯಾಗಿ ನಾವು ಖರ್ಚು ಮಾಡಬೇಕು, ಖರ್ಚು ಮಾಡಿದ್ದನ್ನು ಉಳಿಸಿಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ಹೇಳಿದಿರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಪಾಡ್ಕಾಸ್ಟಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ನ್ಯೂಸ್ 18 ಅವರು ಇಂಥ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀರಾ. ಎಲ್ಲ ವೀಕ್ಷಕರಿಗೂ ಕೂಡ ಲಕ್ಷ್ಮಿ ಸಂಪೂರ್ಣವಾಗಿ ಎಲ್ಲ ಕೊಳಾಯಲ್ಲಿ ಎಲ್ಲ ಟ್ಯಾಪ್ ಓಪನ್ ಆಗಿ ಫೋರ್ಸ್ಫುಲ್ಲಾಗಿ ಅವರಿಗೆ ಹಣ ಬರಲಿ ಅಂತ ನಾನು ಹೇಳ್ತೀನಿ. ಹಾಗೂ ನಮ್ಮ ವೀಕ್ಷಕರಿಗೆ ನಮ್ಮ ಮಾತಿನ ಮೇಲೆ ಇನ್ನೂ ಏನಾನ ಪ್ರಶ್ನೆಗಳೆಲ್ಲ ಸಿಕ್ಕಿದ್ರೆ ಕಮೆಂಟ್ಸ್ಗಳಲ್ಲಿ ಬರೀಲಿ. ಹಾಗೂ ಅವ್ರಿಗೆ ಈ ಕಾರ್ಯಕ್ರಮ ಹೇಗೆ ಅನ್ನಿಸ್ತು ಅನ್ನೋದು ಕೂಡ ಕಮೆಂಟ್ಸ್ ಮಾಡಲಿ. ಮುಂದಿನ ಎಪಿಸೋಡ್ಗಳಲ್ಲಿ ಅದಕ್ಕೆ ಉತ್ತರ ಕೊಡುವ ಪ್ರಯತ್ನವನ್ನು ಪಡ್ತೀನಿ. ನನಗೆ ಈ ಅವಕಾಶ ಮಾಡಿಕೊಟ್ಟಂಥ ನ್ಯೂಸ್ 18 ನಿಮಗೆ ಹಾಗೂ ಸಂಪೂರ್ಣ ಟೀಮ್ ಅವ್ರಿಗೂ ಕೂಡ ರುದ್ರಮೂರ್ತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಸ್, ಗಮನಿಸಿದ್ರಲ್ಲ, ಹಣವನ್ನು ಮಾಡೋದು ಹೇಗೆ ಅನ್ನೋದು ನಾವು ಪ್ರಶ್ನೆ ಕೇಳ್ತಾನೆ ಇರ್ತೀವಿ. ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ಬಗೆ ಹೇಗೆ ಅಂತೇಳಿ. ಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದಕ್ಕೆ ನಾನಾ ರೀತಿಯಾದಂತಹ ಮಾರ್ಗಗಳಿವೆ. ಆದರೆ ನಾವು ಮೊದಲು ಬಾಗಿಲನ್ನು ಓಪನ್ ಮಾಡಬೇಕಾಗತ್ತೆ. ಆ ನಂತರ ಲಕ್ಷ್ಮಿ ತಾನಾಗೆ ತಮ್ಮ ಬಳಿಗೆ ಬರ್ತಾಳೆ ಅನ್ನೋದನ್ನು ಹೇಳ್ತಾ ಇವತ್ತಿನ ಪಾಡ್ಕಾಸ್ಟನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.